ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗೋಡೆಸ್ಟ್ ಅವರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 7 ಡೇಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೆಕ್ಸ್ಟ್ 7 ಡೇಸ್ ಬಗ್ಗೆ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಎಲ್ಲರಿಗೂ ಅನ್ವಯಿಸುವಂಥ ವಿಚಾರ 6ನೇ ತಾರೀಕು ನ್ಯೂ ಮೂನ್ ಇದೆ, ಅಂದರೆ ಅಮಾವಾಸ್ಯೆ. ಸೊ ಈ ಟೈಮಲ್ಲಿ ನ್ಯೂ ಬಿಗಿನಿಂಗ್ಸ್ ಅಥವಾ ಸಮಥಿಂಗ್ ನ್ಯೂ ಹೊಸದನ್ನೇನಾದರೂ ಶುರು ಮಾಡೋದ್ರ ಬಗ್ಗೆ ಅಥವಾ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ನೀವು ಇಂಟೆನ್ಷನ್ ಸೆಟ್ ಮಾಡೋದಿದ್ರೆ ನ್ಯೂ ಮೂನ್ ಅಮಾವಾಸ್ಯೆ ದಿನ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಪವರ್ಫುಲ್ ಎನರ್ಜೀಸ್. ನಮ್ಮ ಈ ಕನಸುಗಳಿಗೆ ರಿಯಾಲಿಟಿಗೆ ತರೋದಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಎನರ್ಜಿ ನ್ಯೂ ಮೂನ್ ಎನರ್ಜಿ. ಸೊ ಆವತ್ತಿನ ದಿನ ನೀವು ಹೊಸದನ್ನೇನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಅಥವಾ ಕನಸು ಕಾಣ್ತಿದ್ರೆ ಅದ್ರ ಬಗ್ಗೆ ಇಂಟೆನ್ಷನ್ ಸೆಟ್ ಮಾಡೋದು, ಯಾವ ಒಂದು ಹೊಸತನನ ನಿಮ್ಮ ಜೀವನಕ್ಕೆ ತರಬೇಕು ಅಂತ ನೀವು ಆಲೋಚಿಸ್ತಿದ್ದೀರಾ ಅದ್ರ ಬಗ್ಗೆ ಮೆಡಿಟೇಟ್ ಮಾಡೋದು, ಜರ್ನಲ್ ಬರೆಯೋದು, ಕ್ಯಾಂಡಲ್ ಲೈಟ್ ಮಾಡೋದು, ನಿಮ್ಮ ಆ ಪರ್ಟಿಕ್ಯುಲರ್ ಕನಸು ನಿಮ್ಮ ಜೀವನಕ್ಕೆ ಎಂಟರ್ ಆಗಲಿ ಅನ್ನೋವಂಥ ಒಂದು ಉದ್ದೇಶದಿಂದ ಇದೆಲ್ಲ ಪ್ರಾಕ್ಟೀಸಸ್ ಮಾಡೋದಕ್ಕೆ ಅಥವಾ ರಿಚುವಲ್ ಮಾಡೋದಕ್ಕೆ ನ್ಯೂ ಮೂನ್ ಇಸ್ ಅ ಫಂಟಾಸ್ಟಿಕ್ ಡೇ ಟು ಇನ್ವೈಟ್ ಸಮಥಿಂಗ್ ನ್ಯೂ. ಹೊಸದನ್ನು ಇನ್ವೈಟ್ ಮಾಡೋದಕ್ಕೆ ಅಥವಾ ಹೊಸ ಆಪರ್ಚುನಿಟಿನ ಇನ್ವೈಟ್ ಮಾಡೋದಕ್ಕೆ ಅಥವಾ ಹೊಸದನ್ನು ಏನಾದರೂ ಶುರು ಮಾಡಬೇಕಂತಿದ್ರೆ ಅದಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನು ಇನ್ವೈಟ್ ಮಾಡೋದಕ್ಕೆ ನ್ಯೂ ಮೂನ್ ಈಸ್ ಅ ಫಂಟಾಸ್ಟಿಕ್ ಡೇ. ಆಲ್ ರೈಟ್. ಸೊ ಅದು ಎಲ್ಲರಿಗೂ ಅನ್ವಯಿಸುವಂಥ ಎನರ್ಜಿ. 6ನೇ ತಾರೀಕು ಗುರುವಾರ ನ್ಯೂ ಮೂನ್ ಇರೋದು. ಆಲ್ ರೈಟ್. ಸೊ ಶುರು ಮಾಡೋಣ. ನಿಮ್ಮ ಪರ್ಟಿಕ್ಯುಲರ್ ಗ್ರೂಪ್ಗೆ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ 7 ಡೇಸಲ್ಲಿ ಅಂತ. ಲೆಟ್ಸ್ ಬಿಗಿನ್. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಚಾಯ್ಸ್ ಈ ಪರ್ಟಿಕ್ಯುಲರ್ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಡೆಕ್. ಸೊ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ರೈಟ್. ಸೊ ಶುರು ಮಾಡೋಣ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಟೈಮ್ ಬೇಕಿದ್ರೆ ಪಾಸ್ ಮಾಡಿ ಟೇಕ್ ಯೋರ್ ಟೈಮ್. ಲೆಟ್ಸ್ ಬಿಗಿನ್ ವಿತ್ ಗ್ರೂಪ್ ನಂಬರ್ 1. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಟೆಲ್ ಯು, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ದೇರ್ ಕ್ಯಾನ್ ಬಿ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಬಟ್ ಅದು ಸ್ಟಾಪ್ ಆಗೋದನ್ನು ವೇಟ್ ಮಾಡಿದರೆ ನಾನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಐ ಆಮ್ ಟ್ರಸ್ಟಿಂಗ್ ಸ್ವಲ್ಪ ನಾಯ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ಆದಷ್ಟು ನಾಯ್ಸ್ನ ಬ್ಲಾಕ್ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಎಡಿಟಿಂಗಲ್ಲೂ ಬ್ಲಾಕ್ ಮಾಡುವಂಥ ಟ್ರೈ ಮಾಡ್ತೀನಿ. ಬಟ್ ಇನ್ ಕೇಸ್ ನಿಮಗೆ ಇನ್ನೂ ಕೇಳಿಸ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಪ್ಲೀಸ್ ಇಗ್ನೋರ್ ದ್ಯಾಟ್ ಆ್ಯಂಡ್ ಫೋಕಸ್ ನನ್ನ ವಾಯ್ಸ್ ಮೇಲೆ. ರೈಟ್. ಸೊ ಶುರು ಮಾಡೋಣ ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಮೊದಲನೇ ಮೆಸೇಜು ನಿಮಗೆ ಬರ್ತಾ ಇರೋವಂಥದ್ದು ಲೈಕ್ ಕ್ಲೆನ್ಸಿಂಗ್ ಎನರ್ಜಿ. ನಿಮ್ಮ ಔರಾ, ನಿಮ್ಮ ಮೈಂಡು ಇದೆಲ್ಲ ಕ್ಲೆನ್ಸ್ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋ ಥರ ಇದೆ. ಸ್ವಲ್ಪ ರೆಸ್ಟ್ ಮಾಡ್ತಾ ಇರೋ ಥರ ಇದೆ ಅಥವಾ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ಬೋದು. ತುಂಬ ಬ್ಯುಸಿ ಇದ್ದಿದ್ರೆ ನೀವು ಅಥವಾ ನಿಮ್ಮ ಬಗ್ಗೆ ನೀವು ಅಷ್ಟೊಂದು ಕಾಳಜಿ ವಹಿಸಿಲ್ಲ ರೀಸೆಂಟ್ ಡೇಸಲ್ಲಿ ಅಂತ ಅಂದರೆ ಈ ವೀಕು ಸ್ವಲ್ಪ ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ತಾ ಇರೋ ಥರ ಇದೆ. ನಿಮಗೆ ಏನು ಬೇಕು, ನಿಮ್ಮ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇರೋ ಥರ ಇದೆ. ಎಷ್ಟೊಂದು ಪೆಂಡಿಂಗ್ ಕೆಲಸಗಳಿದ್ರೆ ಅಥವಾ ನಿಮ್ಮ ವಾರ ಇಡೀ ನೀವು ಹಾಕೊಂಡಿದ್ದ ಬಟ್ಟೆ ಎಲ್ಲ ಇನ್ನು ಚೇರ್ ಮೇಲೆ ಇಟ್ಟಿದ್ರೆ ಸೊ ಅದನ್ನೆಲ್ಲ ಸಾರ್ಟ್ ಮಾಡ್ತಾ ಇರೋದು, ಅದನ್ನೆಲ್ಲ ತೆಗೆದಿಡ್ತಾ ಇರೋದು, ಯಾವುದನ್ನ ವಾಷಿಗೆ ಹಾಕಬೇಕು, ಯಾವುದನ್ನ ವಾರ್ಡ್ರೋಬಲ್ಲಿ ಇಡಬೇಕು, ಯಾವುದನ್ನು ತೆಗೆದು ಹಾಕಬೇಕು ನಿಮ್ಮ ವಾರ್ಡ್ರೋಬಿಂದ. ಸೊ ಬೇಸಿಕ್ಲಿ ನಿಮ್ಮ ಲೈಫ್ನ ರೀಅರೇಂಜ್ ಮಾಡ್ತಾ ಇರೋ ಥರ ಇದೆ ಆ್ಯಂಡ್ ಗೆಟಿಂಗ್ ಬ್ಯಾಕ್ ಟು ಟ್ರ್ಯಾಕ್ ಅನ್ನೋ ಥರ ಇದೆ ಗ್ರೂಪ್ ನಂಬರ್ 1. ಸೊ ಕ್ಲೆನ್ಸಿಂಗ್, ಕ್ಲಿಯರಿಂಗ್, ಎನರ್ಜಿ ಕ್ಲಿಯರೆನ್ಸ್, ರೆಸ್ಟ್, ರಿಲೀಸಿಂಗ್ ಆಫ್ ಎಕ್ಸಸ್ ಎನರ್ಜಿ ಮತ್ತು ಲೈಫ್ನ ಮತ್ತೆ ಆರ್ಡರಿಗೆ ತರ್ತಾ ಇರೋ ಥರ ಇದೆ. ನೆಕ್ಸ್ಟು 7 ಡೇಸ್ ಎನರ್ಜಿನಲ್ಲಿ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ ಮತ್ತು ಕೆಲವೊಂದು ಕಮ್ಯುನಿಕೇಷನ್ಗಳು ಮಾಡ್ತಾ ಇರೋ ಥರ ಇದೆ. ಯಾರಿಗೆ ಕಾಲ್ ಮಾಡೋದಿರ್ಬೋದು, ಎಷ್ಟೊಂದು ದಿನದಿಂದ ನೀವು ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಿಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀರಾ ಇವ್ರಿಗೆ ಮಾಡಬೇಕು ಅಂತ ಹೇಳಿ, ಅವರಿಗೆ ಕಾಲ್ ಮಾಡ್ತಾ ಇರೋ ಥರ ಇದೆ. ಸೊ ಏನನ್ನು ನೀವು ತುಂಬ ದಿನದಿಂದ ಪೋಸ್ಟ್ಪೋನ್ ಮಾಡ್ತಿದ್ರಿ ಬಟ್ ನಿಮಗೆ ಗೊತ್ತಿದೆ ಅದು ಇಂಪಾರ್ಟೆಂಟ್ ಅಂತ ಹೇಳಿ, ಎಸ್ಪೆಷಲಿ ಕಮ್ಯುನಿಕೇಷನ್ ವೈಸ್ ಕಾಲ್ ಮಾಡೋದು, ಇಮೇಲ್ ಮಾಡೋದು, ಟೆಕ್ಸ್ಟ್ ಮಾಡೋದು, ಯಾರ ಜೊತೆ ಆದರೂ ಕನೆಕ್ಟ್ ಆಗೋದು ಅಥವಾ ಏನಾದರೂ ಫಾಲೋ ಅಪ್ ಮಾಡೋದು, ಪೆಂಡಿಂಗ್ ಬಿಲ್ಸ್ ಇದ್ದರೆ ಪೆಂಡಿಂಗ್ ಬಿಲ್ಸ್ ಎಲ್ಲ ಪೇ ಮಾಡೋದು. ಸೊ ಇದೆಲ್ಲ ಬೇಸಿಕ್ಲಿ ನಿಮ್ಮ ಲೈಫ್ನ ಆರ್ಡರ್ಗೆ ತರ್ತಾ ಇರೋ ಥರ ಇದೆ. ಮತ್ತು
ಆ್ಯಂಡ್ ಯು ಆರ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್ ಅನ್ನೋ ಥರ ಇದೆ ಈ ವಾರದ ಎನರ್ಜೀಸು. ಯು ಆರ್ ಮೇಕಿಂಗ್ ಶ್ಯೂರ್ ಪ್ರತಿಯೊಂದೂ ಆರ್ಡರಲ್ಲಿದೆ, ಎಲ್ಲ ಪೇಮೆಂಟ್ಸ್ಗಳಾಗಿದೆ, ಎಲ್ಲರಿಗೂ ಕಾಲ್ ಮಾಡಾಗಿದೆ. ಸೊ ಯು ಫೀಲ್ ವೆರಿ ಮಚ್ ರೆಡಿ ಈ ಮಂತನ್ನ ನೀವು ಫುಲ್ಲಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ, ಈ ಎನರ್ಜೀಸ್ನೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ನೀವು ಬೇಕಾಗಿರೋವಂಥ ನಿಮ್ಮ ಡ್ರೀಮ್ಸು, ನಿಮ್ಮ ಆಸ್ಪಿರೇಷನ್ ಡೈರೆಕ್ಷನಲ್ಲಿ ಫೋಕಸ್ಡಾಗಿ ಹೋಗೋದಕ್ಕೆ ಯಾವುದ್ಯಾವುದು ತಡೀತಿದೆ ಈ ಸಣ್ಣ ಪುಟ್ಟ ವಿಚಾರಗಳು, ಡೈಲಿ ಆ್ಯಕ್ಟಿವಿಟೀಸು, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಯು ಆರ್ ಮೇಕಿಂಗ್ ಸ್ಪೇಸ್ ನಿಮ್ಮ ಗೋಲ್ಸ್ನ, ನಿಮ್ಮ ಡ್ರೀಮ್ಸ್ನ ಅಥವಾ ದೊಡ್ಡ ದೊಡ್ಡ ವಿಚಾರದ ಬಗ್ಗೆ ಫೋಕಸ್ ಮಾಡೋದಕ್ಕೆ. ಮೊದಲನೇದಾಗಿ ಈ ಬೇಸಿಕ್ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇರೋ ಥರ ಇದೆ ನಿಮ್ಮ ಎನರ್ಜಿನಲ್ಲಿ ಗ್ರೂಪ್ ನಂಬರ್ 1. ಸೊ ಸೊ ನಿಮಗೆ ಬರ್ತಾ ಇರೋವಂಥ ಮೊದಲನೇ ಕಾರ್ಡ್ ಬಂದು ಆಲ್ ಟೈಡ್ ಅಪ್. ಇದು ಆ್ಯಕ್ಚುಲಿ ಈ ವೀಕ್ನ ಎನರ್ಜಿ ಎಲ್ಲ ಆಲ್ರೆಡಿ ನೀವು ಎನರ್ಜಿನಲ್ಲಿ ಇರೋ ಥರ ಇದೆ. ಮೇ ಬಿ ಟೂ ಮಚ್ ಆಫ್ ವರ್ಕ್, ಎಕ್ಸಸ್ ಕೆಲಸ, ಅಥವಾ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೆಲಸ ಬಂದಿರ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಟೆನ್ಷನ್ ಇದ್ದಿರ್ಬೋದು ಲಾಸ್ಟ್ ವೀಕ್ ಅಥವಾ ಪಾಸ್ಟ್ ಕಪಲ್ ಆಫ್ ವೀಕ್ಸಲ್ಲಿ, ಅಥವಾ ಎನರ್ಜಿ ಲೋ ಇರ್ಬೋದು, ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ, ಮೋಟಿವೇಶನ್ ಇಲ್ಲ, ಏನು ಮಾಡಬೇಕು, ನನಗೆ ಗೊತ್ತಿದೆ ಇದೆಲ್ಲ ಮಾಡಬೇಕು ಅಂತ, ನನಗೆ ಗೊತ್ತಿದೆ ಈ ಪರ್ಟಿಕ್ಯುಲರ್ ವಿಚಾರನ ನಾನು ಟ್ಯಾಕಲ್ ಮಾಡಲೇಬೇಕು ಅಂತ ಹೇಳಿ, ಬಟ್ ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಐ ಫೀಲ್ ಸೋ ರೆಸ್ಟ್ರಿಕ್ಟೆಡ್, ಲೋ ಇನ್ ಮೋಟಿವೇಶನ್, ಲೋ ಇನ್ ಎನರ್ಜಿ. ಆ ಎನರ್ಜಿನ ನೀವು ಈ ವೀಕು ಶಿಫ್ಟ್ ಮಾಡ್ತಾ ಇರೋ ಥರ ಇದೆ. ಈ ನ್ಯೂ ಮೂನ್ ಆಗ್ತಾ ನಿಮ್ಮ ಎನರ್ಜಿನ ನೀವು ಮತ್ತೆ ರೀಗೇನ್ ಮಾಡ್ಕೊಳ್ತಾ ಇರೋ ಥರ ಇದೆ. ಆ್ಯಂಡ್ ದೆನ್ ಯು ಆರ್ ಫೀಲಿಂಗ್ ಈ ಟೈಡ್ ಅಪ್ ಎನರ್ಜಿ, ಹಿಡಿದಿಟ್ಟಿರೋ ಎನರ್ಜಿನ ಮತ್ತೆ ಯು ಫೀಲ್ ಫ್ರೀ ಆ್ಯಂಡ್ ರಿಲ್ಯಾಕ್ಸ್ಡ್ ನಿಮ್ಮ ನೆಕ್ಸ್ಟ್ ಮೋಟಿವೇಶನನ್ನು ಫಾಲೋ ಮಾಡೋದಕ್ಕೆ, ಮತ್ತು ನಿಮ್ಮ ನೆಕ್ಸ್ಟ್ ಐಡಿಯಾನ ನೀವು ಫಾಲೋ ಮಾಡೋದಕ್ಕೆ. ರೈಟ್ ನಾವು ಈ ಎನರ್ಜೀಸ್ ಎಲ್ಲ ಕ್ಲಿಯರ್ ಆಗ್ತಾ ಇರೋ ಥರ ಇದೆ. ಎಸ್ಪೆಷಲಿ ಈ ನ್ಯೂ ಮೂನ್ ಆದಮೇಲೆ ಜೂನ್ 6 ಆದಮೇಲೆ ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ ಬೆಟರ್ ಎನರ್ಜೆಟಿಕಲಿ. ನಿಮ್ಮ ಮೋಟಿವೇಶನ್ ಮತ್ತೆ ವಾಪಸ್ ಬರ್ತಾ ಇರೋ ಥರ ಇದೆ, ಇನ್ಸ್ಪಿರೇಷನ್ ಮತ್ತೆ ವಾಪಸ್ ಬರ್ತಾ ಇರೋ ಥರ ಇದೆ, ಮತ್ತು ನಿಮ್ಮ ಉತ್ಸಾಹ ನಿಮಗೆ ವಾಪಸ್ ಬರ್ತಾ ಇರೋ ಥರ ಇದೆ. ಲುಕ್ಸ್ ಲೈಕ್ ಮೇ ಲಾಸ್ಟ್ ವೀಕು ಅಥವಾ ಮೇ ಸೆಕೆಂಡ್ ಹಾಫ್ ಆಫ್ ದ ಮೇ ವಾಸ್ ವೆರಿ ಡಿಫಿಕಲ್ಟ್ ಎನರ್ಜಿ ವೈಸ್. ಸಿಂಪ್ಲಿ ದೇರ್ ವಾಸ್ ನೋ ಇಂಟ್ರೆಸ್ಟ್, ಮೂಡ್ ಕಡಿಮೆ, ಇದೆಲ್ಲ ಇದ್ದಿದ್ರೆ ಈ ವೀಕು ಈ ಪರ್ಟಿಕ್ಯುಲರ್ ಎನರ್ಜಿ ಪಿಕಪ್ ಆಗ್ತಾ ಇರೋ ಥರ ಇದೆ. ಈ ಎನರ್ಜಿಯಿಂದ ಈ ಡೆನ್ಸ್ ಎನರ್ಜಿನ ರಿಲೀಸ್ ಮಾಡ್ತಾ ಇರೋ ಥರ ಇದೆ. ಈ ವೀಕು ನಿಮಗೆ ಸ್ವಲ್ಪ ನಿಮ್ಮ ಮೋಟಿವೇಶನನ್ನು ಯು ಆರ್ ಗೋಯಿಂಗ್ ಟು ಫೀಲ್ ರಿಯಲಿ ಗುಡ್. ಆಬ್ಸಲ್ಯೂಟ್ಲಿ ಲುಕ್ ಅಟ್ ದಟ್. 2 ಕಾರ್ಡ್ಗೆ ಎಂಥ ದೊಡ್ಡ ಕಾಂಟ್ರಾಸ್ಟ್, ಅಂದರೆ ಡಿಫ್ರೆನ್ಸ್. ಈ ಕಾರ್ಡಲ್ಲಿ ನೀವು ಎಲ್ಲ ತಡೀತಾ ಇರೋ ಥರ ಇದೆ. ಯಾವುದೋ ಎನರ್ಜಿ, ಎಕ್ಸ್ಟರ್ನಲ್ ಫೋರ್ಸು ಅಥವಾ ನಿಮ್ಮ ಇಂಟರ್ನಲ್ ರೆಸಿಸ್ಟೆನ್ಸು ಏನೋ ನಿಮ್ಮನ್ನು ತಡೀತಾ ಇದ್ದಿದ್ದ ಥರ, ಎಸ್ಪೆಷಲಿ ಮೇ 3rd week and 4th week, ಅಥವಾ 4th week ಎಸ್ಪೆಷಲಿ. ಬಟ್ ಈ ವೀಕು ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ ಬೆಟರ್. ಈ ಡಿಮೋಟಿವೇಟ್ ಆಗಿದ್ದಂಥ ಎನರ್ಜಿ, ಇನ್ಸ್ಪಿರೇಷನ್ ಇಲ್ಲದೆ ಇರೋವಂಥ ಎನರ್ಜಿ ಪಿಕಪ್ ಆಗ್ತಾ ಇರೋ ಥರ ಇದೆ. ಯು ಆರ್ ಗೋಯಿಂಗ್ ಟು ಫೀಲ್ ರಿಯಲಿ ಗುಡ್ ಆ್ಯಂಡ್ ಬೆಟರ್. ಆ್ಯಂಡ್ ಆಲ್ಸೋ 5 + 1 6. ಸೊ ನಿಮ್ಮ ನ್ಯೂ ಮೂನ್ ಆದಮೇಲೆ, ಸೊ ಅಮಾವಾಸ್ಯೆ ಆದಮೇಲೆ ನಿಮ್ಮ ಎನರ್ಜಿ, ನಿಮ್ಮ ಇನ್ಸ್ಪಿರೇಷನು, ನಿಮ್ಮ ಮೋಟಿವೇಶನು ಮತ್ತೆ ರೀಗೇನ್ ಆಗ್ತಾ ಇರೋ ಥರ ಇದೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಫೀಲ್ ಆಬ್ಸಲ್ಯೂಟ್ಲಿ ಆನ್ ಟ್ರ್ಯಾಕ್. ಓಕೆ, ಆಫ್ ಟ್ರ್ಯಾಕ್ ಹೋಗಿರೋ ಥರ ಇದ್ದಿದ್ರೆ ದಿಸ್ ಇಸ್ ಅ ವೆರಿ ಕ್ಲಿಯರ್ ಇಂಡಿಕೇಶನ್. ನಿಮ್ಮ ಎನರ್ಜಿ ಮತ್ತೆ ಆನ್ ಟ್ರ್ಯಾಕಿಗೆ ಬರ್ತಾ ಇರೋ ಥರ ಇದೆ. ಯು ಆರ್ ಬ್ಯಾಕ್ ಇನ್ ದ ಗೇಮ್ ಅನ್ನೋ ಥರ ಅನಿಸುತ್ತೆ. ಮತ್ತು ಯು ಆರ್ ಗೋಯಿಂಗ್ ಟು ಫೀಲ್ ಆಬ್ಸಲ್ಯೂಟ್ಲಿ ಗುಡ್. ಸ್ವಲ್ಪ ಡಾರ್ಕ್ ಥರ ಎನರ್ಜಿ, ಸ್ವಲ್ಪ ಫಾಗ್ಡ್ ಎನರ್ಜಿ, ಗ್ರೇ ಎನರ್ಜಿ ಥರ ಅನಿಸ್ತಿದ್ರೆ ಯು ಆರ್ ಗೋಯಿಂಗ್ ಟು ಫೀಲ್ ಆಬ್ಸಲ್ಯೂಟ್ಲಿ ಕ್ಲಿಯರ್. ಈ ಸನ್ ಎನರ್ಜಿ, ಬ್ರೈಟ್ ಎಲ್ಲೋ ಆ್ಯಂಡ್ ಇನ್ಸ್ಪಿರೇಷನ್, ನಿಮ್ಮ ಲೋವರ್ ಚಕ್ರಾಸ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇರೋ ಥರ ಇದೆ ಈ ವೀಕು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ರೆಸ್ಟ್ ಆ್ಯಂಡ್ ರೆಜುವಿನೇಷನ್. ಲೈಕ್ ನಾವು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಈ ವೀಕು ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಅಂತ ಅನ್ನಿಸ್ಬೋದು. ಯು ಮೇ ಫೀಲ್ ಲೈಕ್ ಯು ಹ್ಯಾವ್ ಟು ರೆಸ್ಟ್. ಸ್ವಲ್ಪ ಎನರ್ಜಿ ಕ್ಲೆನ್ಸ್ ಮಾಡೋದು, ರೆಸ್ಟ್ ಮಾಡೋದು, ನಿಮಗೆ ಬೇಕಾಗಿರೋವಂಥ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ಇರೋದು, ಸ್ವಲ್ಪವಾಗಿ ನಿಮ್ಮ ಮೋಟಿವೇಶನನ್ನು ರೀಗೇನ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ರೆಸ್ಟ್ ಆ್ಯಂಡ್ ರೆಜುವಿನೇಷನ್. ಮೆಡಿಟೇಷನ್ ಇರ್ಬೋದು, ವಾಕಿಂಗಿಗೆ ಹೋಗೋದಿರ್ಬೋದು, ನಿಮ್ಮನ್ನು ನೋಡ್ಕೊಳ್ಳೋದಿರ್ಬೋದು, ಅದ್ರ ಬಗ್ಗೆ ಗಮನ ಜಾಸ್ತಿ ವಹಿಸ್ತಾ ಇದ್ದೀರಾ ಈ ವೀಕಲ್ಲಿ. ಆ್ಯಂಡ್ ದೆನ್
ದೆನ್ ಯು ಆರ್ ರೀಗೇನಿಂಗ್ ಯುವರ್ ಎನರ್ಜಿ. ನೀವು ಇಲ್ಲಿ ನೋಡಿದ್ರೆ ಈ ಎನರ್ಜಿ ಬಂದು ಇವರನ್ನು ಸುತ್ತಕೊಳ್ತಾ ಇರೋದು, ಮತ್ತು ಯು ಆರ್ ಕಾಲಿಂಗ್ ಇನ್ ಗುಡ್ ಎನರ್ಜಿ, ಯು ಆರ್ ಕಾಲಿಂಗ್ ಇನ್ ಹೈಯರ್ ವೈಬ್ರೇಷನಲ್ ಎನರ್ಜಿ. ಸೊ ನಿಮ್ಮ ಎನರ್ಜಿನ ಶಿಫ್ಟ್ ಮಾಡಿ ಈ ಹೊಸ ಇನ್ಸ್ಪಿರೇಷನನ್ನು ಮತ್ತೆ ನೀವು ಇನ್ವೈಟ್ ಮಾಡ್ತಾ ಇರೋ ಥರ ಇದೆ ಈ ವೀಕಲ್ಲಿ. ಎಸ್ಪೆಷಲಿ ಥರ್ಸ್ಡೇ ಆದಮೇಲೆ ಫಸ್ಟ್ 3 ಡೇಸಲ್ಲಿ ಗ್ರೂಪ್ ನಂಬರ್ 1 ಯು ಮೇ ಫೀಲ್ ಲೈಕ್ ಸ್ವಲ್ಪ ರೆಸ್ಟ್ ಜಾಸ್ತಿ ಮಾಡಬೇಕು, ಸ್ವಲ್ಪ ಟಯರ್ಡ್ನೆಸ್ ಇರ್ಬೋದು, ಸ್ವಲ್ಪ ವೀಕ್ನೆಸ್ ಇರ್ಬೋದು, ಅಥವಾ ಪಾಸ್ಟ್ ವೀಕಿಂದ ಆಲ್ರೆಡಿ ಇರೋವಂಥ ಟಯರ್ಡ್ನೆಸ್ನ ನೀವು ರಿಲೀಸ್ ಮಾಡೋದಕ್ಕೆ ಬೇಕಾಗಿರುವಂಥ ಆ್ಯಕ್ಷನ್ಸ್ ತೊಗೊಳ್ತಾ ಇರ್ಬೋದು. ಸ್ವಲ್ಪ ಡಯೆಟ್ಟು ಕೂಡ ಚೇಂಜ್ ಮಾಡ್ಬೋದು ನೀವು ಫಸ್ಟ್ ಹಾಫ್ ಆಫ್ ದ ವೀಕಲ್ಲಿ. ಯಾವುದು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇದೆ ಆ ಫುಡ್ಡನ್ನು ಸ್ವಲ್ಪ ನಿಮ್ಮ ಡಯಟಿಂದ ತೆಗೆದು ಹಾಕ್ತಿರ್ಬೋದು, ಅಥವಾ ನಿಮ್ಮ ಡಯಟ್ ಬಗ್ಗೆ ನೀವು ಫೋಕಸ್ ಮಾಡ್ತಿರ್ಬೋದು. ಯಾವುದು ನನಗೆ ನನ್ನ ಬಾಡಿಗೆ ಹೊಂದುತ್ತಾ ಇಲ್ಲ ಅದನ್ನು ಐ ಹ್ಯಾವ್ ಟು ರಿಲೀಸ್ ಅನ್ನೋ ಥರ ಅದನ್ನು ಸ್ಟಾಪ್ ಮಾಡೋದಕ್ಕೂ ನಿಮ್ಮ ಕೈಲಿ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಫಸ್ಟ್ ಅಟ್ಲೀಸ್ಟ್ ಸೆಕೆಂಡ್ ಹಾಫ್ ಆಫ್ ಮೇ ನಿಮಗೆ ಗೊತ್ತಿದೆ ಇದು ಮಾಡಬಾರ್ದು ಅಥವಾ ಇದನ್ನು ತಿನ್ನಬಾರ್ದು ಅಂತ, ಬಟ್ ನಿಮ್ಮನ್ನು ನೀವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಯು ಆರ್ ಗೆಟಿಂಗ್ ಯುವರ್ ವಿಲ್ ಪವರ್, ನಿಮ್ಮ ವಿಲ್ ಪವರ್ನ ಮತ್ತೆ ನೀವು ರೀಕ್ಲೇಮ್ ಮಾಡ್ತಾ ಇರೋ ಥರ ಇದೆ ಈ ವೀಕಲ್ಲಿ. ಐ ರೀಕ್ಲೇಮ್ ಮೈ ಎನರ್ಜಿ, ಐ ರೀಕ್ಲೇಮ್ ಮೈ ಪಾಸಿಟಿವ್ ಎನರ್ಜಿ ಅಂತ ಕಮೆಂಟ್ ಮಾಡಿ. ದಟ್ ಈಸ್ ದ ವೈಬ್ ನಿಮಗೆ ಫಸ್ಟ್ ವೀಕ್ ಆಫ್ ದ ಜೂನಲ್ಲಿ. ಯು ಆರ್ ರೀಕ್ಲೇಮಿಂಗ್ ಯುವರ್ ಎನರ್ಜಿ, ಯು ಆರ್ ರೀಕ್ಲೇಮಿಂಗ್ ಯುವರ್ ಮೋಟಿವೇಶನ್, ಯು ಆರ್ ರೀಗೇನಿಂಗ್ ಯುವರ್ ಎನರ್ಜಿ. ಮತ್ತು ನೀವು ಕಳೆದು ಹೋದಂಥ ಅಥವಾ ಏನೂ ಆಗಲ್ಲ ನನ್ನ ಕೈಲಿ ಅಂತ ಅನ್ನಿಸ್ತಾ ಇದ್ದಂಥ ಆ ಡಾರ್ಕ್ನೆಸ್ಸಿಂದ ಯು ಆರ್ ಮೂವಿಂಗ್ ಟುವರ್ಡ್ಸ್ ಲೈಟ್. ಮತ್ತು ಎಸ್ಪೆಷಲಿ ಅದು ಆಗ್ತಾ ಇರೋದು ಬಿಕಾಸ್ ನೀವು ಪೇಷಂಟಾಗಿ ವೇಟ್ ಮಾಡಿದ್ರಿ, ಏನಾಗುತ್ತೆ ನೋಡೋಣ ಅಂಥೇಳಿ ಸಾವಧಾನವಾಗಿದ್ರಿ, ಅಥವಾ ಯು ನ್ಯೂ ಸಮಥಿಂಗ್ ಈಸ್ ನಾಟ್ ರೈಟ್, ಬಟ್ ಆ ಹೋಪನ್ನ ಬಿಡಲಿಲ್ಲ ನೀವು. ಸೊ ದಿಸ್ ವೀಕ್ ಯು ಆರ್ ಗೋಯಿಂಗ್ ಟು ರೀಗೇನ್ ಆ್ಯಂಡ್ ರೀಬ್ಯಾಲೆನ್ಸ್ ನಿಮ್ಮ ಎನರ್ಜೀಸ್ನ. ಲೈಕ್ ಬಾಟಮ್ ಆಫ್ ದ ಡೆಕ್ ಆಬ್ಸಲ್ಯೂಟ್ಲಿ ಎನರ್ಜಿ ಶಿಫ್ಟ್ ಆಗ್ತಾ ಇರೋದನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ಇಟ್ ಈಸ್ ಆಲ್ ಗೋಲ್ಡನ್. ಇಲ್ಲಿ ಎನರ್ಜಿ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇರೋದು. ವಿ ಹ್ಯಾವ್ ಗೋಲ್ಡನ್ ಬಟರ್ಫ್ಲೈ, ಗೋಲ್ಡನ್ ಬರ್ಡ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಗೋಲ್ಡ್. ಓಕೆ, ಹೊಸ ಇನ್ಸ್ಪಿರೇಷನ್ನು, ಹೊಸ ಐಡಿಯಾ. ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಸ್ಟಕ್ ಆಗಿದ್ರೆ ಅಥವಾ ನಿಮ್ಮ ಕೆಲಸದಲ್ಲಿ ನೀವು ಸ್ಟಕ್ ಆಗಿದ್ರೆ ಆ ಏರಿಯಾನಲ್ಲಿ ನಿಮಗೆ ಬೇಕಾಗಿರೋಂಥ ಬ್ರೇಕ್ ಥ್ರೂ ಕೊಡೋವಂಥ ಐಡಿಯಾಸ್ ಬರೋವಂಥ ವೀಕು. ಎಸ್ಪೆಷಲಿ ವೆಡ್ನೆಸ್ಡೇ ಥರ್ಸ್ಡೇ ಆಗ್ತಾ ಕ್ಲಾರಿಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕತ್ಲಿಡೋ ಕಡೆ ಬೆಳಕು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡಿಮೋಟಿವೇಶನ್ ಇರೋ ಕಡೆ ಇನ್ಸ್ಪಿರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಮ ವಿಲ್ ಪವರ್ನ ರೀಗೇನ್ ಮಾಡ್ತಾ ಇದ್ದೀರಾ. ಯಾವುದನ್ನ ಬಿಡಬೇಕು, ಯಾವುದನ್ನ ಇಟ್ಕೋಬೇಕು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಲುಕ್ ಎಟ್ ದಟ್, ನಿಮ್ಮ ಎನರ್ಜಿ ರೀಗೇನ್ ಆಗ್ತಾ ಇರೋದಕ್ಕೆ ದ ಕನ್ಫರ್ಮೇಷನ್. ಇಲ್ಲಿ ಇಟ್ ವಾಸ್ ಆಲ್ ಡಾರ್ಕ್ ಆ್ಯಂಡ್ ಹೆವಿ. ಹಾಗೆ ಮೂವ್ ಆಗ್ತಾ ನೀವು ಮೆಡಿಟೇಟ್ ಮಾಡ್ತಾ ನೀವು ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ತಾ ದ ಎನರ್ಜೀಸ್ ಆರ್ ಸ್ಲೋಲಿ ಶಿಫ್ಟಿಂಗ್. ಆ್ಯಂಡ್ ದೆನ್ ಈ ಹ್ಯಾಪಿ ಫ್ಯಾಮಿಲಿ ಎನರ್ಜಿ ಬೈ ಎಂಡ್ ಆಫ್ ನೆಕ್ಸ್ಟ್ ವೀಕ್ ಕಂಪ್ಲೀಟಾಗಿ ಎನರ್ಜಿ ಶಿಫ್ಟ್ ಆಗಿರೋದನ್ನು ನೀವು ಫೀಲ್ ಮಾಡ್ತೀರಾ. ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಬಿ ಸೋ ಹ್ಯಾಪಿ. ಆ್ಯಂಡ್ ಮತ್ತೆ ಸ್ಮೈಲ್ ಮಾಡೋದಕ್ಕೆ, ಮತ್ತು ಮೇ ಬಿ ಎಕ್ಸಸೈಸ್ ಮಾಡೋದಕ್ಕೆ ಯು ಫೀಲ್ ಸೋ ಇನ್ಸ್ಪೈರ್ಡ್, ಎನರ್ಜೈಸ್ಡ್ ಆ್ಯಂಡ್ ಆ್ಯಕ್ಟಿವೇಟೆಡ್ ಅನ್ನೋ ಥರ. ನೆಕ್ಸ್ಟ್ ಹಾಫ್ ಆಫ್ ನಾಟ್ ನೆಕ್ಸ್ಟ್ ಹಾಫ್, ಆಫ್ಟರ್ ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ಯು ಫೀಲ್ ಆಬ್ಸಲ್ಯೂಟ್ಲಿ ಗುಡ್. ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು. ನಿಮ್ಮ ಫ್ಯಾಮಿಲಿನ ಇಗ್ನೋರ್ ಮಾಡಿದರೆ ಮೇ ಎಂಡಲ್ಲಿ ಅಥವಾ ಮೇ ಲಾಸ್ಟ್ ವೀಕಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ಲ್ಯಾನ್ಸ್ ಮಾಡ್ಬೋದು, ಅಥವಾ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಪ್ಲ್ಯಾನ್ಸ್ ಮಾಡ್ಬೋದು. ಇಲ್ಲ ಲಂಚಿಗೋ, ಡಿನ್ನರ್ಗೋ, ಅಥವಾ ಸ್ಮಾಲ್ ಔಟಿಂಗಿಗೋ. ಬೈ ನೆಕ್ಸ್ಟ್ ವೀಕೆಂಡ್ ಯು ಆರ್ ಪ್ಲ್ಯಾನಿಂಗ್ ಆಲ್ ದ್ಯಾಟ್. ನಿಮ್ಮ ಫ್ಯಾಮಿಲಿನ ನೀವು ಮತ್ತೆ ಟು ಮೇಕ್ ಶ್ಯೂರ್ ಅವ್ರನ್ನ ಇಗ್ನೋರ್ ಮಾಡಿಲ್ಲ, ಅವ್ರನ್ನ ನೆಗ್ಲೆಕ್ಟ್ ಮಾಡಿಲ್ಲ ಅನ್ನೋ ಥರ. ಲೈಕ್ ಯು ವಾಂಟ್ ಟು ಮೇಕ್ ಶ್ಯೂರ್ ನಿಮ್ಮ ಫ್ಯಾಮಿಲಿಗೆ ಕೊಡಬೇಕಾಗಿರೋಂಥ ಟೈಮ್ನ ನಾನು ಕೊಡ್ತೀನಿ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ. ಮತ್ತು ಯು ಆರ್ ಗೋಯಿಂಗ್ ಟು ಫೀಲ್ ಆಬ್ಸಲ್ಯೂಟ್ಲಿ ಗುಡ್. ನಿಮ್ಮ ಬಗ್ಗೆ ನಿಮಗೆ ಆ ಕಾನ್ಫಿಡೆನ್ಸು, ಆ ಫೀಲಿಂಗ್ ಗುಡ್ ಎನರ್ಜಿ ನಿಮಗೆ ಬಂದಾಗ ಯು ಆರ್ ಎಕ್ಸ್ಟೆಂಡಿಂಗ್ ಅದನ್ನು ನಿಮ್ಮ ಫ್ಯಾಮಿಲಿಗೂ ಕೂಡ ಟು ಮೇಕ್ ಶ್ಯೂರ್ ಅವ್ರನ್ನ ನೋಡ್ಕೊಳ್ತಾ ಇರೋದು, ಅವ್ರಿಗೆ
ಅವರ ನೀಡ್ಸ್, ಅವರ ರಿಕ್ವೈರ್ಮೆಂಟ್ಸನ್ನ ನೀವು ಲೈಕ್ ಯು ಆರ್ ಫೋಕಸಿಂಗ್ ಆನ್ ದ್ಯಾಟ್ ಆಲ್ಸೋ. ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ ಲೈಕ್ ಸ್ಯಾಟರ್ಡೇ ಸಂಡೇ ಫ್ಯಾಮಿಲಿಗೋಸ್ಕರ ನೀವು ಟೈಮ್ ಕೊಡ್ತಾ ಇರೋ ಥರ ಇದೆ. ಫ್ಯಾಮಿಲಿ ಔಟಿಂಗ್, ಫ್ಯಾಮಿಲಿ ಗ್ಯಾದರಿಂಗ್ ಆ್ಯಂಡ್ ಸಮಥಿಂಗ್ ರಿಲೇಟೆಡ್ ಟು ಗೆಟ್ ಟುಗೆದರ್ಸ್ ಆ್ಯಂಡ್ ಬಾಂಡ್. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ ಇರೋ ಥರ ಇದೆ. ಯಾರಿಗಾದ್ರೂ ಏನಾದರೂ ಬೇಜಾರು ಮಾಡಿದರೆ, ಮನಸ್ಸಿಗೆ ನೋವು ಮಾಡಿದರೆ, ಲಾಸ್ಟ್ ವೀಕಲ್ಲಿ ಬಾಯಿ ತಪ್ಪಿ ಮಾತಾಡಿ ಬಿಕಾಸ್ ನೀವು ಟೆನ್ಷನಲ್ಲಿದ್ರಿ, ನೀವು ಫ್ರಸ್ಟ್ರೇಷನಲ್ಲಿದ್ರಿ, ಆ ಟೈಮಲ್ಲಿ ಯಾರೋ ಏನೋ ಕೇಳಕ್ಕೆ ಬಂದರು, ಮಾತಾಡೋದಕ್ಕೆ ಬಂದರು, ನೀವು ಸಿಟ್ ಮಾಡ್ಕೊಂಡಿರ್ಬೋದು ಅಥವಾ ಸ್ವಲ್ಪ ಕೋಪದಲ್ಲಿ ಮಾತಾಡಿರ್ಬೋದು, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾ ಇರೋ ಥರ ಇದೆ. ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ ಅದನ್ನೇ ಹೇಳಿದ್ದು, ಕಮ್ಯುನಿಕೇಷನ್ ಅಂತ ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ಯಾರ ಹತ್ರ ಏನು ಹೇಳಬೇಕು ಅಥವಾ ಏನು ಕೇಳಬೇಕು ಅಥವಾ ಯಾರ ಹತ್ರ ಅಪಾಲಜೈಸ್ ಮಾಡಬೇಕು ಅಥವಾ ಸಾರಿ ನಾನು ಮೂಡಲ್ಲಿರಲಿಲ್ಲ ಅಂತ ಹೇಳಿ ಯು ಆರ್ ಮೇಕಿಂಗ್ ಶ್ಯೂರ್ ಎವ್ರಿಥಿಂಗ್ ಈಸ್ ಆಲ್ ರೈಟ್ ಮತ್ತೆ ನಿಮ್ಮ ಜೀವನದಲ್ಲಿ. ಆ್ಯಂಡ್ ವಿ ಹ್ಯಾವ್ ರೆಸೆಪ್ಟಿವಿಟಿ ಲೈಕ್ ದಿಸ್. ಈ ವೀಕ್ ಬಂದು ಆ್ಯಕ್ಷನ್ ಓರಿಯೆಂಟೆಡ್ ವೀಕ್ ಅನ್ನೋದಕ್ಕಿಂತ ತುಂಬ ಇಂಟರ್ನಲ್ ಚೇಂಜಸ್, ಇಂಟರ್ನಲ್ ಶಿಫ್ಟ್ಸ್ ಮತ್ತು ನಿಮ್ಮ ಹೊರಗಡೆ ನಿಮ್ಮ ಲೈಫ್ನ ಆರ್ಡರ್ಗೆ ತರ್ತಾ ಇರೋದು. ಎಲ್ಲೆಲ್ಲಿ ಏನೇನು ಮಿಸ್ ಆಗಿತ್ತು, ಎಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು, ಅದನ್ನೆಲ್ಲ ರೆಕ್ಟಿಫೈ ಮಾಡ್ತಾ ಇರೋ ಥರ ಇದೆ ನೆಕ್ಸ್ಟ್ ವೀಕು. ಸೊ ವಿ ಹ್ಯಾವ್ ಬಿಟ್ ಆಫ್ ಅ ಲೇಸಿನೆಸ್ ಈ ಕಾರ್ಡಲ್ಲಿ. ಲೈಕ್ ಯು ಆರ್ ಫೀಲಿಂಗ್ ಗುಡ್ ಅಗೇನ್. ಈ ಕಾರ್ಡ್ ಬಂದು ಲೇಸಿನೆಸ್ ಅಂತ ಬರೆದಿದ್ರು ಬೈ ಎಂಡ್ ಆಫ್ ದ ವೀಕ್, ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಯು ಆರ್ ಫೀಲಿಂಗ್ ಗುಡ್ ಆ್ಯಂಡ್ ಯು ಆರ್ ಫೀಲಿಂಗ್ ಹ್ಯಾಪಿ. ಈ ಲೋ ಎನರ್ಜಿ ಎಲ್ಲ ರೀಗೇನ್ ಮಾಡಿ ಯು ಆರ್ ಫೀಲಿಂಗ್ ಲೈಕ್ ಓಕೆ ಐ ಆಮ್ ಬ್ಯಾಕ್. ಓಕೆ, ಸೊ ದಟ್ ಈಸ್ ವಾಟ್ ದ ಎನರ್ಜಿ ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಟ್ರಾನ್ಸ್ಫರ್ಮೇಷನ್. ದಿಸ್ ಈಸ್ ಯು ಇನ್ ಫುಲ್ ಪವರ್, ಗ್ರೂಪ್ ನಂಬರ್ 1. ಈ ಲೋ ಎನರ್ಜಿಯಿಂದ ಲೈಕ್ ಐ ಆಮ್ ಬ್ಯಾಕ್ ಇನ್ ದ ಗೇಮ್, ಐ ಆಮ್ ಬ್ಯಾಕ್ ಅನ್ನೋ ಥರ ಒಂದು ಎನರ್ಜಿ ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ. ಎಲ್ಲ ಪೆಂಡಿಂಗ್ ಕೆಲಸ ಮುಗಿಸಿದ್ದೀನಿ, ಇಮೇಲ್ಸ್ ಕ್ಲಿಯರ್ ಮಾಡಿದ್ದೀನಿ, ಕಾಲ್ ಮಾಡಬೇಕಾಗಿರೋರಿಗೆಲ್ಲ ಕಾಲ್ ಮಾಡಿದ್ದೀನಿ, ನನ್ನ ರೂಮೆಲ್ಲ ಕ್ಲೀನ್ ಮಾಡಿದ್ದೀನಿ, ನನ್ನ ಬಟ್ಟೆಗಳೆಲ್ಲ ವಾರ್ಡ್ರೋಬಲ್ಲಿದೆ. ನೆಕ್ಸ್ಟ್ ವೀಕಿಗೆ ಏನು ಬೇಕು, ನೆಕ್ಸ್ಟ್ ಮಂತ್ಗೆ, ಈ ಮಂತ್ಗೆಲ್ಲ ನಾನು ಏನೆಲ್ಲ ಬೇಕು ಅದನ್ನೆಲ್ಲ ಅರೇಂಜ್ ಮಾಡಿದ್ದೀನಿ. ಐ ಆಮ್ ರೆಡಿ, ಐ ಆಮ್ ಬ್ಯಾಕ್ ಇನ್ ದ ಗೇಮ್, ಐ ಆಮ್ ಸೂಪರ್ ಎನರ್ಜೈಸ್ಡ್ ಅನ್ನೋ ಥರ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ. ದಿಸ್ ಈಸ್ ಯು ಇನ್ ಫುಲ್ ಪವರ್, ದಿಸ್ ಈಸ್ ಯು ಇನ್ ಝೀರೋ ಪವರ್. ಓಕೆ, ಫ್ರಮ್ ಝೀರೋ ಟು ಹೀರೋ ಎನರ್ಜಿ. ಲೈಕ್ ಐ ಆಮ್ ಫೀಲಿಂಗ್ ಆಬ್ಸಲ್ಯೂಟ್ಲಿ ಹಾರಿಬಲ್ ಅನ್ನೋ ಥರ ಎನರ್ಜಿಯಿಂದ ಯು ಆರ್ ಫೀಲಿಂಗ್ ಲೈಕ್ ಐ ಆಮ್ ಫೀಲಿಂಗ್ ಸೋ ಪವರ್ಫುಲ್ ಆ್ಯಂಡ್ ಎನರ್ಜೈಸ್ಡ್. ಸೊ ದ ಮೇಜರ್ ಶಿಫ್ಟ್ ನಿಮಗೆ ಈ ವೀಕು ಫ್ರಮ್ ಲೋ ಟು ಸೂಪರ್ ಹೈ. ಸೊ ಆ ಟ್ರಾನ್ಸಿಷನನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ಈ ವಾರ. ಆ್ಯಂಡ್ ದೆನ್ ಯುವರ್ ನ್ಯೂ ವಿಷನ್, ಯು ಆರ್ ಆಬ್ಸಲ್ಯೂಟ್ಲಿ ಬ್ಯಾಕ್ ಇನ್ ದ ಗೇಮ್, ಲೆಟ್ಸ್ ಬಿಗಿನ್ ಅನ್ನೋ ಥರ ಇದೆ. ತಿರ್ಗಾ ಸ್ವಲ್ಪ ದಿನ ರೆಸ್ಟ್ ತೊಗೊಂಡು, ಸ್ವಲ್ಪ ದಿನ ಬೇಜಾರಲ್ಲಿದ್ದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಓಕೆ ಐ ಆಮ್ ಬ್ಯಾಕ್, ನೆಕ್ಸ್ಟ್ ಏನು, ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡಬೇಕು. ಸೊ ಯು ಆರ್ ಗೆಟಿಂಗ್ ಆಬ್ಸಲ್ಯೂಟ್ಲಿ ಬ್ಯುಸಿ ನೆಕ್ಸ್ಟ್ ಜೂನ್ ಮಂತಲ್ಲಿ. ಸೊ ನೆಕ್ಸ್ಟ್ ವೀಕ್ ಎನರ್ಜೀಸ್ ಹೇಗಿರುತ್ತೆ, ಯಾವ ರೀತಿ ಈ ಎನರ್ಜೀಸ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅಂತೇಳಿ ನೆಕ್ಸ್ಟ್ 7 days ಪ್ರೆಡಿಕ್ಷನಲ್ಲಿ ನೋಡೋಣ. ಬಟ್ ಯು ಆರ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್, ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಮೇನ್ ಎನರ್ಜಿ, ಮೇನ್ ಥೀಮು ಈ ವೀಕಲ್ಲಿ. ಯು ಆರ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್. ಓಕೆ, ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಯುವರ್ ಮೇನ್ ಥೀಮ್, ಮೇನ್ ಎನರ್ಜೀಸ್ ನೆಕ್ಸ್ಟ್ 7 daysಲ್ಲಿ, ವಿಚ್ ಈಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಕನ್ಸಿಡರಿಂಗ್ ಈ ಥರ ಲೋ ಎನರ್ಜಿಯಿಂದ ಈ ಎನರ್ಜಿಗೆ ಶಿಫ್ಟ್ ಆಗ್ತಾ ಇರೋದು, ಯು ವಿಲ್ ಫೀಲ್ ಅ ಮೇಜರ್ ಡಿಫ್ರೆನ್ಸ್ ನಿಮ್ಮ ಓವರಾಲ್ ಔಟ್ಲುಕ್ಕಲ್ಲಿ, ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಲೈಕ್ ಹೊರಗಡೆ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಆ ಕೆಪಾಸಿಟಿನಲ್ಲಿ you are going to feel a major shift ಈ ವಾರ. ಓಕೆ, by end of this week you will be super energized. alright, so ಅದು ನಿಮ್ಮ ಎನರ್ಜಿ ಪ್ರೆಡಿಕ್ಷನ್ಸ್ ನೆಕ್ಸ್ಟ್ 7 daysಗೆ ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ನಿಮ್ಮ ಅಫರ್ಮೇಷನನ್ನು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ವೆರಿ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್. ಬಾಯ್. ಹಲೋ, ಸ್ವಾಗತ. ಗ್ರೂಪ್ ನಂಬರ್ 2 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 days ಎನರ್ಜಿ ಪ್ರೆಡಿಕ್ಷನ್ಸ್. ಇವತ್ತಿನ ರೀಡಿಂಗ್ ಶುರು ಮಾಡೋದಕ್ಕೆ ಮುಂಚೆ ಐ ವಾಂಟ್ ಟು ಟೆಲ್ ಯು, ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ದೇರ್ ಕ್ಯಾನ್ ಬಿ ಲಾಡ್ ಆಫ್ ನಾಯ್ಸ್, ಕನ್ಸ್ಟ್ರಕ್ಷನ್ ನಾಯ್ಸ್. ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಡಿಟಿಂಗಲ್ಲೂ ಐ ವಿಲ್ ಟ್ರೈ ಟು ಮಿನಿಮೈಸ್ ನಾಯ್ಸನ್ನು. ಇನ್ ಕೇಸ್ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಜಾಸ್ತಿ ಕೇಳಿಸ್ತಿದ್ರೆ ಪ್ಲೀಸ್ ಇಗ್ನೋರ್ ಆ್ಯಂಡ್ ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಸೊ ಶುರು ಮಾಡೋಣ ನಿಮ್ಮ
ಇವತ್ತಿನ ರೀಡಿಂಗ್ನ. ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 2 ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ತೋರಿಸಿದಂಥ ಇಮೇಜ್ ಬಂದು ರೆಕ್ಕೆಗಳು, ವಿಂಗ್ಸ್. ಸೊ ಗಿವ್ ವಿಂಗ್ಸ್ ಟು ಯುವರ್ ಡ್ರೀಮ್ ಅಂತ ಹೇಳ್ತಾ ಇರೋ ಥರ ಇದೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಕನಸುಗಳಿಗೆ ರೆಕ್ಕೆ ಕೊಡೋ ಅಂಥ ಒಂದು ವಾರ. ಅಂದರೆ ಈ ನ್ಯೂ ಮೂನ್ ದಿನ ನಿಮ್ಮ ಯಾವ ಕನಸುಗಳಿದೆ, ಏನೆಲ್ಲ ಅಚೀವ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅದಕ್ಕೆ ರೆಕ್ಕೆ ಕೊಡೋದು ಅಂದರೆ ಅರ್ಥ ಅದ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಬರೆಯೋದು, ಅದ್ರ ಬಗ್ಗೆ ಆಲೋಚನೆ ಮಾಡೋದು, ಅದ್ರ ಬಗ್ಗೆ ಕನಸು ಕಾಣೋದು, ಅದ್ರ ಬಗ್ಗೆ ಬೇಕಾಗಿರುವಂಥ ರಿಸರ್ಚ್ಗಳು ಮಾಡೋದು, ಅದ್ರ ಬಗ್ಗೆ ಬೇರೆಯವ್ರ ಜೊತೆ ವಿಚಾರ ಮಾಡೋದು. ಸೊ ದಟ್ ಈಸ್ ಹೌ ಯು ಗಿವ್ ವಿಂಗ್ಸ್ ನಮ್ಮ ಕನಸುಗಳಿಗೆ. ಬಿಕಾಸ್ ನಾವು ಮನಸ್ಸಲ್ಲಿ ಅಂದರೆ ಒಂದೇನಾದರೂ ಮಾಡಬೇಕಂತ ಅಂದ್ಕೊಳ್ತಾ ಇರ್ತೀವಿ, ಯಾವಾಗಲೋ ಒಂದಿನ ಇದಿದೆ ಮೈಂಡಲ್ಲಿ ಅಂತ ಅಂದ್ಕೊಳ್ಳೋದಕ್ಕೂ ಅದ್ರ ಬಗ್ಗೆ ನಾವು ಟೋಟಲಾಗಿ ಇನ್ವಾಲ್ವ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಈ ವಾರ ಎಸ್ಪೆಷಲಿ ನ್ಯೂ ಮೂನ್ ಪೀರಿಯಡಲ್ಲಿ 5th, 6th ಆ್ಯಂಡ್ 7th ಈಸ್ ವೆರಿ ಇಂಪಾರ್ಟೆಂಟ್ ಡೇಸ್. ನಿಮ್ಮ ಕನಸುಗಳ ಬಗ್ಗೆ ನೀವು ಆಲೋಚನೆ ಮಾಡೋದು, ಬರೆಯೋದು, ನಿಮ್ಮ ಜೀವನ ಇಂಪ್ರೂವ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಯಾವುದಾದ್ರೂ ಏರಿಯಾನಲ್ಲಿ ಬ್ರೇಕ್ ಥ್ರೂ ಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಯಾವುದಾದ್ರೂ ತೊಂದರೆಯಿಂದ ನೀವು ಔಟ್ಲೆಟ್ ಹುಡುಕ್ತಾ ಇದ್ದರೆ, ಅದರಿಂದ ಎಸ್ಕೇಪ್ ಆಗೋದಕ್ಕೆ ಅಥವಾ ಅದರಿಂದ ಸೊ ಔಟ್ಲೆಟ್ ಹುಡುಕ್ತಾ ಇದ್ದರೆ ಅದು ಆ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಈ 5th, 6th, 7th ಇಟ್ ಈಸ್ ಅ ವೆರಿ ಪವರ್ಫುಲ್ ಎನರ್ಜಿ ನಿಮಗೆ. ಗ್ರೂಪ್ ನಂಬರ್ 2 ಎಸ್ಪೆಷಲಿ ಯಾಕೆಂದರೆ ದೇ ಆರ್ ಶೋಯಿಂಗ್ ಅ ಹೈಲೈಟೆಡ್ ಎನರ್ಜಿ ನಿಮಗೆ 5th, 6th, 7th ಆ ದಿನಗಳಲ್ಲಿ. ಥಿಂಕ್ ಅಬೌಟ್ ದಿಸ್, ಯಾವ ರೀತಿ ಯಾವ ಸಿಚುವೇಶನನ್ನು ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಹೊಸ ಬಿಗಿನಿಂಗಿಗೋಸ್ಕರ ಆಲೋಚನೆ ಮಾಡ್ತಾ ಇದ್ದೀರಾ. ಸೊ ಪೇ ಮೋರ್ ಅಟೆನ್ಷನ್ 5th, 6th, 7th ಅಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್ ಈ ವೀಕಲ್ಲಿ. ಬಟ್ ಈವನ್ ಜನರಲ್ ಆಗಿ ಲೈಕ್ ಡೋಂಟ್ ಓವರ್ ಥಿಂಕ್ ಅದ್ರ ಬಗ್ಗೆ, ಬಟ್ ಕೀಪ್ ಇಟ್ ಕಾನ್ಸ್ಟೆಂಟ್ ಆಗಿ ನಿಮ್ಮ ಮೈಂಡಲ್ಲಿ ಆ ಆಲೋಚನೆ ಅಥವಾ ವಿಚಾರ ಆವಾಗ ರಿವಿಸಿಟ್ ಮಾಡೋದು, ಆ ಪರ್ಟಿಕ್ಯುಲರ್ ಥಾಟ್ಗೆ ಅದ್ರ ಬಗ್ಗೆ ಬರೆಯೋದು, ಅದ್ರ ಬಗ್ಗೆ ಜರ್ನಲ್ ಮಾಡೋದು, ಅದ್ರ ಬಗ್ಗೆ ವಿಚಾರ ಮಾಡೋದು. ಸೊ ಗಿವ್ ವಿಂಗ್ಸ್ ಟು ಯುವರ್ ಡ್ರೀಮ್. ಅದು ಯಾವ ರೀತಿ ಆಗಿರುತ್ತೆ, ನಿಮ್ಮ ಕ್ರಿಯೇಟಿವ್ ಐಡಿಯಾನ ಇಟ್ಕೊಂಡು ವಿಷನ್ ಬೋರ್ಡ್ ಮಾಡಿ. ಬೇಕಾದರೆ ಈ 5th, 6th, 7th ಅಲ್ಲಿ ಪೇಪರ್ ಕಟ್ಔಟ್ಸ್ ತೊಗೊಳ್ಳೋದು. ಆವತ್ತಿನ ದಿನ ಎಸ್ಪೆಷಲಿ 6th ಈಸ್ ದ ಪೀಕ್ ಎನರ್ಜಿ, ಬಟ್ ದ ಸೇಮ್ ಎಫೆಕ್ಟ್ ಇರುತ್ತೆ 5th ಮತ್ತು 7th ಕೂಡ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯೂಸ್ ದಿಸ್ ಎನರ್ಜೀಸ್ ಆ್ಯಂಡ್ ಗಿವ್ ವಿಂಗ್ಸ್ ನಿಮ್ಮ ಡ್ರೀಮ್ಸಿಗೆ. ನಾನು ಅದು ಹೇಳ್ತಾ ಇದ್ದರೆ ನಂದು ಲೆಫ್ಟ್ ಸೈಡ್ ಫುಲ್ಲು ಗೂಸ್ ಬಂಪ್ಸ್ ಬರ್ತಾ ಇದೆ, ಲೈಕ್ ಆ್ಯಸ್ ಇಫ್ ಸಂಬಡಿ ಈಸ್ ಟಚಿಂಗ್ ಮೀ, ಯಾರೋ ಮುಟ್ತಾ ಇರೋ ಥರ. ಸೊ ಅದು ಈ ಫೀಲಿಂಗ್ ಆದಾಗ ದಟ್ ಈಸ್ ಅ ಎಕ್ಸ್ಟ್ರಾ ಎಂಫಸಿಸ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅನ್ನೋ ಥರ. ಸೊ ಯೂಸ್ ದ್ಯಾಟ್ ಎನರ್ಜಿ. ಗ್ರೂಪ್ ನಂಬರ್ 2 ಇಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅಂತ ಅಂದರೆ, ಎಸ್ಪೆಷಲಿ ನೀವು ಅದ್ರ ಬಗ್ಗೆ ವಿಷನ್ ಬೋರ್ಡ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್. ವಿಷನ್ ಬೋರ್ಡ್ ಮಾಡೋದು, ಅದ್ರ ಬಗ್ಗೆ ಸ್ಟೋರೀಸ್ ಬರೆಯೋದು, ಲೈಕ್ ಇದಾದಾಗ ಯಾವ ರೀತಿ ಇರುತ್ತೆ ನಿಮ್ಮ ಫೀಲಿಂಗ್ ಅನ್ನೋ ಥರ ಅದ್ರ ಬಗ್ಗೆ ಸ್ಟೋರಿ ಬರೆಯೋದಿರ್ಬೋದು. ಇದೆಲ್ಲನೂ ಇಟ್ ಈಸ್ ಗೋಯಿಂಗ್ ಟು ರಿಯಲಿ ಹೆಲ್ಪ್ ಯು. ಯಾಕೆಂದರೆ ಈ ಪೀರಿಯಡಲ್ಲಿ ಲೈಕ್ ನೀವು ಯೂನಿವರ್ಸ್ಗೆ ಎಷ್ಟು ಅಲೈನ್ ಆಗ್ತೀರಾ, ನಿಮ್ಮ ಡ್ರೀಮಿಗೆ ಎಷ್ಟು ಅಲೈನ್ ಆಗ್ತೀರಾ, ಈ ಎನರ್ಜೀಸ್ ಬಂದು ಅಷ್ಟು ಸಪೋರ್ಟ್ ಮಾಡುತ್ತೆ ನಿಮ್ಮನ್ನು. ಈ ಎನರ್ಜಿಯಿಂದ ನಿಮ್ಮ ಡ್ರೀಮ್ಸನ್ನು ನೀವು ಅಚೀವ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಬಿಗ್ ಮೆಸೇಜ್. ವಿ ಹ್ಯಾವ್ ಎನ್ಕರೇಜ್ಮೆಂಟ್. ಈ ಕಾರ್ಡ್ನ ನೋಡ್ತಾ ಇದ್ದರೆ ನನಗೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಜೊತೆ ಇರೋ ಥರ ಇದೆ. ನಮ್ಮ ಫಿಸಿಕಲ್ ಫ್ಯಾಮಿಲಿ ಅನ್ನೋದಕ್ಕಿಂತ ಲೈಕ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಎನ್ಕರೇಜ್ ಮಾಡ್ತಾ ಇರೋದು. ಈ ವಾರ ಜಾಸ್ತಿ ಸೈನ್ಸ್ ನೋಡ್ಬೋದು, ಸಿಂಬಲ್ಸ್ ನೋಡ್ಬೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋದನ್ನು ನೋಡ್ಬೋದು. ಸಡನ್ನಾಗಿ ಯಾವುದೋ ವಿಡಿಯೋ ನಿಮ್ಮ ಸ್ಕ್ರೀನಲ್ಲಿ ಪಾಪಪ್ ಆಗ್ಬೋದು, ಅಥವಾ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಆ ವಿಡಿಯೋ ಬಂದು ಟೋಟಲ್ ಆಗಿ ನಿಮಗೆ ರೆಸನೇಟ್ ಆಗ್ಬೋದು. ಅದರಲ್ಲಿ ಇನ್ಸ್ಪಿರೇಷನ್ ಸಿಗ್ಬೋದು, ಮೋಟಿವೇಶನ್ ಸಿಗ್ಬೋದು. ನೀವು ಬೇಜಾರಾಗಿದ್ದಾಗ ಎಸ್ಪೆಷಲಿ ಈ ವಾರ ಗ್ರೂಪ್ ನಂಬರ್ 2 ನೀವು ಬೇಜಾರಲ್ಲಿದ್ದೀರಾ, ಏನು ಮಾಡಬೇಕಂತ ಗೊತ್ತಿಲ್ಲ ಅನ್ನೋವಂಥ ಸಿಚುವೇಶನಲ್ಲಿ ಎಸ್ಪೆಷಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಆ್ಯಕ್ಟಿವ್ ಆಗಿರೋ ಥರ ಇದ್ದಾರೆ ಈ ವಾರ. ಸೊ ದ್ಯಾಟ್ ಈ ವಾರದ ಎನರ್ಜಿ ನಿಮ್ಮ ಬೇಜಾರನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕಿಂತ ನಿಮ್ಮ ಮೋಟಿವೇಶನನ್ನು, ನಿಮ್ಮ ಡ್ರೀಮ್ಸ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಉಪಯೋಗ ಆಗಲಿ ಅನ್ನೋವಂಥ ಉದ್ದೇಶದಿಂದ ದೇ ಆರ್ ವೆರಿ ಆ್ಯಕ್ಟಿವ್ ಈ ವಾರ, ನಿಮ್ಮನ್ನ ಇನ್ಸ್ಪೈರ್ ಮಾಡೋದಕ್ಕೆ, ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ. ಸೊ
ಕಾನ್ಷಿಯಸ್ ಆಗಿ ಹುಡ್ಕೋದಕ್ಕೆ ಹೋಗಬೇಡಿ ಏನು ಸೈನ್ ತೋರಿಸ್ತಾ ಇದ್ದಾರೆ ಅಂತ. ಬಟ್ ನಿಮಗೆ ಗೊತ್ತಿಲ್ದಿರ ನೀವು ಆ ಸೈನ್ಗಳನ್ನ ರೆಕಗ್ನೈಸ್ ಮಾಡ್ತೀರಾ. ಓಕೆ, ಈ ಸೈನ್ ಮತ್ತೆ ಮತ್ತೆ ನೋಡ್ತಾ ಇದ್ದೀನಿ ಇವತ್ತು, ಏನಿರ್ಬೋದು ಅಂತ ಹೇಳಿ ಕುತೂಹಲ ಬೆಳೆಸ್ಕೊಳ್ಳಿ, ಇಂಟ್ರೆಸ್ಟ್ ಬೆಳೆಸ್ಕೊಳ್ಳಿ ಈ ಥರ ವಿಚಾರಗಳ ಬಗ್ಗೆ, ಎಸ್ಪೆಷಲಿ ಈ ವಾರ. ಯಾಕೆಂದರೆ ತುಂಬ ಇನ್ಸ್ಪಿರೇಷನ್, ಮೋಟಿವೇಶನ್, ಸೈನ್ಸ್, ಕಂಫರ್ಟ್ ಮಾಡ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಮ್ಮನ್ನು ಚಿಯರ್ ಮಾಡ್ತಾ ಇರೋದು. ಯು ಕ್ಯಾನ್ ಡೂ ದಿಸ್ ಅನ್ನೋ ಥರ ಲೈಕ್ I don't know why group number 2 like new moon is very strong. ಯಾಕೆ ನಿಮ್ಮ ಗ್ರೂಪ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಈ ಕಾರ್ಡಲ್ಲೂ ಅಷ್ಟೇ ವಿ ಹ್ಯಾವ್ ಅ ವೆರಿ ಸ್ಲಿವರ್ ಆಫ್ ಮೂನ್. ಮತ್ತು ಈ ಕಾರ್ಡಲ್ಲಿ ಯಾನೆ ಬಂದು ಈ ಕೆಸರಲ್ಲಿ ಸಿಗ್ಹಾಕೊಂಡಿರೋ ಥರ. ಇನ್ನೇನು ಆಲ್ಮೋಸ್ಟು ಆಚೆ ಬಂದಾಗಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಮತ್ತು ಬೆನ್ನ ಮೇಲೆ ಯಾನೆ ಮೇಲೆ ಈ ಬರ್ಡ್ ಕೂತಿರೋದು, ಈ ಪಕ್ಷಿ ಕೂತಿರೋದು, ವಿಚ್ ಈಸ್ ಲೈಕ್ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋದು. ಲೆಟ್ಸ್ ಸೇ ಫಾರ್ ಎನ್ ಎಕ್ಸಾಂಪಲ್, ನೀವು ಕಾರ್ನ ಪಾರ್ಕ್ ಮಾಡಬೇಕಾದ್ರೆ ಇನ್ನೂ ಹೊಸದು ನೀವು ಕಾರ್ ಕಲ್ತಿರೋದು, ಕಾರ್ ಓಡಿಸೋದನ್ನು ಈ ರಿವರ್ಸ್ ಹಾಕೋದಿರ್ಬೋದು, ಅಥವಾ ಕಾರ್ನ ನಿಮ್ಮ ಅಪಾರ್ಟ್ಮೆಂಟ್ ಒಳಗಡೆ ತೊಗೊಂಡೋಗಿ ನೀವು ಪಾರ್ಕ್ ಮಾಡೋದಿರ್ಬೋದು. ತುಂಬ ನ್ಯಾರೋ ಜಾಗ ಇರ್ಬೋದು, ಅದನ್ನು ಹೇಗೆ ಪಾರ್ಕ್ ಮಾಡೋದು ಅಂತ ಹೇಳಿ ನೀವು ಯೋಚಿಸ್ತಾ ಇರ್ಬೋದು. ಸೊ ಇಟ್ಸ್ ಲೈಕ್ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆಗೆ ನಿಂತ್ಕೊಂಡು ಆಲ್ರೆಡಿ ಎಕ್ಸ್ಪರ್ಟ್ ಇರೋರವರು ಈ ಕಡೆ ಲೆಫ್ಟ್ ತೊಗೊಳ್ಳಿ, ಇನ್ನೊಂದು ಸ್ವಲ್ಪ ಈ ಕಡೆ, ಇನ್ನೊಂದು ಸ್ವಲ್ಪ ಈ ಕಡೆ, ಆ ಕಡೆ ಅಲ್ಲ ಅನ್ನೋ ಥರ. ಸೊ ದಟ್ ಈಸ್ ಹೌ ಐ ಆಮ್ ಫೀಲಿಂಗ್. ನಿಮ್ಮನ್ನ ಈ ಪ್ರಾಪರ್ ಆಗಿರೋ ಜಾಗಕ್ಕೆ ಪಾರ್ಕ್ ಮಾಡೋದಕ್ಕೆ, ಅಥವಾ ನಿಮ್ಮನ್ನ ಈ ಲ್ಯಾಂಡಿಗೆ, ಡ್ರೈ ಲ್ಯಾಂಡಿಗೆ, ಈ ವೆಟ್ ಲ್ಯಾಂಡು, ನಿಮ್ಮನ್ನ ಈ ಸ್ಟಕ್ ಆಗಿರುವಂಥ ಈ ಕೆಸರಿಂದ ಈ ಡ್ರೈ ಲ್ಯಾಂಡ್ಗೆ ನಿಮ್ಮನ್ನ ಮೂವ್ ಮಾಡ್ತಾ ಇರೋದಕ್ಕೆ ಗೈಡ್ ಮಾಡ್ತಾ ಇರೋ ಥರ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಒನ್ ಸ್ಟೆಪ್ ಅಟ್ ಅ ಟೈಮ್. ಆ್ಯಂಡ್ ಆಲ್ಸೋ ಈ ನ್ಯೂ ಮೂನ್ ಬಂದಿರೋದು ಈ ಕಾರ್ಡಲ್ಲಿ ಇನ್ನೇನು ಆಲ್ಮೋಸ್ಟ್ ನ್ಯೂ ಮೂನ್ ಆಗಿ ಫುಲ್ ಮೂನಿಗೆ ಮೂವ್ ಆಗ್ತಾ ಇರುವಂಥ ಮೂನ್ ಎನರ್ಜಿ ಇದು. ಸೊ ದಿಸ್ ಫುಲ್ ಮೂನ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಬ್ಯೂಟಿಫುಲ್. ನೀವು ರಿಚುವಲ್ಸ್ ಏನಾದರೂ ಮಾಡಿದರೆ, ನೀವು ಟ್ಯಾರೋ ರೀಡ್ ಅಥವಾ ಡಿವಿನೇಷನ್ ಎಲ್ಲ ಮಾಡಿದರೆ, ಗೊತ್ತಿದ್ರೆ ನೀವು ಮಾಡೋದಕ್ಕೆ ನಿಮಗೆ ನೀವು ರೀಡಿಂಗ್ ಮಾಡ್ಕೊಳ್ಳೋದು ಆವತ್ತಿನ ದಿನ ಯಾವ ಎನರ್ಜೀಸ್ ಇದೆ ಅಂತ ಎಲ್ಲ, ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಹೆಲ್ಪ್. ಬಟ್ ನಾಟ್ ನೆಸೆಸರಿ ಅದನ್ನು ಮಾಡಬೇಕಂತ ಇಲ್ಲ. ಆ್ಯಂಡ್ ಆಲ್ಸೋ ಈ ಕಾರ್ಡಲ್ಲಿ ನೋಡಿ ವಿಸರ್ಡ್ ಆಫ್ ಅವೇರ್ನೆಸ್ ಇರೋದು ವಿತ್ ನಂಬರ್ 3. ಸೊ ದಿಸ್ ಈಸ್ ಅಗೇನ್ ಲೈಕ್ ಸ್ಪಿರಿಟ್ ಎನರ್ಜಿ ಬರ್ತಾ ಇರೋದು, ನಿಮ್ಮ ಸ್ಪಿರಿಟ್ ಗೈಡ್ ಎನರ್ಜಿ ಬರ್ತಾ ಇರೋದು. ನಿಮ್ಮನ್ನು ಅವರು ಕ್ಲೋಸ್ ಆಗಿ ನೋಟಿಸ್ ಮಾಡ್ತಾ ಇರೋದು, ನಿಮ್ಮ ಅವೇರ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ತಾ ಇರೋದು, ನಿಮ್ಮನ್ನು ಗೈಡ್ ಮಾಡ್ತಾ ಇರೋದು, ಯಾವುದೋ ಒಂದು ಡಿಫಿಕಲ್ಟಿಯಿಂದ ನಿಮ್ಮನ್ನು ಆಚೆ ತರ್ತಾ ಇರೋದು. ವಿ ಹ್ಯಾವ್ ಲಾಟ್ ಆಫ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಎನರ್ಜಿ. ಮೇ ಬಿ ಬರ್ಡ್ಸ್ ಮುಖಾಂತರ ನಿಮಗೆ ಮೆಸೇಜಸ್ ಬರ್ಬೋದು, ಅನಿಮಲ್ಸ್ ಮುಖಾಂತರ ಮೆಸೇಜಸ್ ಬರ್ಬೋದು. ವಿ ಹ್ಯಾವ್ ಮೌಂಟೇನ್ ಹಿಯರ್, ಗ್ರೂಪ್ ನಂಬರ್ 2. ಸೊ ಮೌಂಟೇನ್ ಬಂದು ಯೂಶಲಿ ಅಬ್ಸ್ಟಕಲ್ಸು, ಪ್ರಾಬ್ಲಮ್ಸು, ನಮ್ಮ ಲೈಫಲ್ಲಿರುವಂಥ ಮೇಜರ್ ಅಬ್ಸ್ಟಕಲನ್ನು ಈ ಕಾರ್ಡಲ್ಲೂ ಅಷ್ಟೇ ಕಾಲು ಸಿಗಾಕೊಂಡಿರೋದು, ಈ ಆನೆಗೆ ಕೆಸರಲ್ಲಿ, ಅದರಿಂದ ಆಚೆ ಬರೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಈ ವಾರ ನಿಮಗೆ ಬೇಕಾಗಿರುವಂಥ ಸಪೋರ್ಟ್ ಸಿಗ್ತಾ ಇದೆ, ಬೇಕಾಗಿರುವಂಥ ಗೈಡೆನ್ಸ್ ಸಿಗ್ತಾ ಇದೆ, ನಿಮಗೆ ಮುಂದೆ ಹೋಗೋದಕ್ಕೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಕ್ರೇಜಿ. ಗ್ರೂಪ್ ನಂಬರ್ 2 ಮತ್ತೆ ಇಲ್ಲಿ ವಿ ಹ್ಯಾವ್ ನ್ಯೂ ಮೂನ್ ಮುಗಿದು ಇವಾಗ ತಾನೇ ಮುಂದೆ ಹೋಗ್ತಾ ಇದೆ. ಅಂದರೆ ಫುಲ್ ಮೂನ್ ಆಗೋದಕ್ಕೆ ಫುಲ್ ಮೂನ್ ಫೇಸ್ಗೆ ಮೂವ್ ಆಗ್ತಾ ಇರೋದು. ಬಟ್ ಇವಾಗ ತಾನೇ ನ್ಯೂ ಮೂನ್ ಆಗಿರೋದು. 2 ಕಾರ್ಡಲ್ಲೂ ವಿ ಹ್ಯಾವ್ ನ್ಯೂ ಮೂನ್ ಎನರ್ಜಿ, ಆಫ್ ಫ್ರೆಶ್ ನ್ಯೂ ಮೂನ್ ಎನರ್ಜಿ. 2 ಕಾರ್ಡಲ್ಲೂ ವಿ ಹ್ಯಾವ್ ಎಲಿಫೆಂಟ್. ಮೇ ಬಿ ಆನೆ ನಿಮ್ಮ ಸ್ಪಿರಿಟ್ ಅನಿಮಲ್ ಇರ್ಬೋದು. ಮತ್ತು ಅಗೇನ್ ಆನೆ ಬಂದು ಗಣೇಶ. ಓಕೆ, ಗಣೇಶ ಬಂದು ಯೂಶಲಿ ಸಂಕಷ್ಟಹರ ಗಣಪತಿ. ಸೊ ಪ್ರಾಬ್ಲಮ್ಸ್ನ, ಅಬ್ಸ್ಟಕಲ್ಸ್ನ ನಮ್ಮ ಲೈಫಿಂದ ದೂರ ಮಾಡುವಂಥ ಎನರ್ಜಿ. ಈ ಸ್ಟಾರ್ಟಿಂಗಿಂದ ನಿಮಗೆ ಅದೇ ಎನರ್ಜಿ ಬರ್ತಾ ಇರೋದು. ಲೈಕ್ ನಿಮ್ಮ ಪ್ರಾಬ್ಲಮ್ಸ್ನ, ಅಬ್ಸ್ಟಕಲ್ಸ್ನ ರಿಮೂವ್ ಮಾಡೋಕ್ಕೆ ಬೇಕಾಗಿರುವಂಥ ಗೈಡೆನ್ಸ್ನ, ಸಪೋರ್ಟ್ನ ತರ್ತಾ ಇರುವಂಥ ಎನರ್ಜಿ. ಸೊ ಮೇ ಬಿ ಗಣೇಶ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಈ ವಾರ. ಗಣೇಶನ ಪ್ರೇ ಮಾಡೋದು, ಅಥವಾ ಗಣೇಶನ್ಗೆ ನಿಮ್ಮ ಆಫರಿಂಗ್ ಕೊಡೋದು, ಅಥವಾ ದೇವಸ್ಥಾನಕ್ಕೆ ಹೋಗೋದು, ಗಣೇಶ ಎನರ್ಜಿ ಜೊತೆ ಕನೆಕ್ಟ್ ಮಾಡೋದು, ಇದೆಲ್ಲ ತುಂಬ ಎಫೆಕ್ಟಿವ್ ಆಗಿರುತ್ತೆ ಈ ವಾರ ನಿಮಗೆ. ಬಿಕಾಸ್ ಇಲ್ಲಿ ಮೌಂಟನ್ನು ಮತ್ತು ಇಲ್ಲಿ ಕಾಲಲ್ಲಿ ಕೆಸರಲ್ಲಿ ಸಿಗಾಕೊಂಡಿರೋದು, ಇದೆಲ್ಲ ಅಬ್ಸ್ಟಕಲ್ಸು, ಪ್ರಾಬ್ಲಮ್ಸು, ಮೇಜರ್ ಹಡಲ್ಸು, ನಾವು ಹೋಗ್ತಾ ಇರೋವಂಥ ದಾರಿನಲ್ಲಿರೋವಂಥ ವಾಲ್ಸು, ಅದನ್ನೆಲ್ಲ ಬ್ರೇಕ್ ಮಾಡೋದಕ್ಕೆ, ಅಬ್ಸ್ಟಕಲ್ಸ್ನ ರಿಲೀಸ್ ಮಾಡೋದಕ್ಕೆ, ನಮ್ಮ ದಾರಿನ ಕ್ಲಿಯರ್ ಮಾಡೋದಕ್ಕೆ ಗಣೇಶ ಈಸ್ ದ ಮೇನ್
ದೇವರು ಇನ್ ಜನರಲಿ ನಾವು ಯಾವುದೇ ಕಾರ್ಯ ಶುರು ಮಾಡೋದಕ್ಕೆ ಮುಂಚೆ ಫಸ್ಟು ಗಣೇಶನ ಇನ್ವೈಟ್ ಮಾಡೇ ಬೇರೆ ಕೆಲಸನ ಮಾಡೋದು. ಸೊ ಯುವರ್ ಮೇಜರ್ ಸಪೋರ್ಟ್ ಈ ವಾರ ನಿಮಗೆ ನಿಮ್ಮ ಈ ಅಬ್ಸ್ಟಕಲ್ಸ್ನ ರಿಲೀಸ್ ಮಾಡೋದಕ್ಕೆ, ಮುಂದೆ ಹೋಗೋದಕ್ಕೆ, ಮತ್ತು ನಿಮ್ಮನ್ನು ನೀವು ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ನ ರೀಗೇನ್ ಮಾಡೋದಕ್ಕೆ, ಈ ಪ್ರಾಬ್ಲಮಿಂದ ನಿಮ್ಮನ್ನ ಹೊರಗಡೆ ತರೋದಕ್ಕೆ. ಸೊ ಬೇಸಿಕ್ಲಿ ದೇ ಆರ್ ಹೆಲ್ಪಿಂಗ್ ಯು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ವಿ ಹ್ಯಾವ್ ದ ರೈಟ್ನೆಸ್ ಇನ್ ಸಮ್ ವೇ. ಗ್ರೂಪ್ ನಂಬರ್ 2 ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವೇನಾದರೂ ಮಾಡೋದನ್ನು ನೀವು ಪೋಸ್ಟ್ಪೋನ್ ಮಾಡ್ತಿದ್ರೆ ಅಥವಾ ಬಾಯಿದಿಂದ ಮುಂದೂಡ್ತಿದ್ರೆ, ಇದೇನಾಗುತ್ತೋ, ಯಾಕೆ ಇದು ಇನ್ನು ಟೈಮ್ ಬಂದಿಲ್ಲ ಅಂತ ಅನಿಸುತ್ತೆ, ಅಥವಾ ಇನ್ನೂ ಸ್ವಲ್ಪ ವೇಟ್ ಮಾಡೋಣ, ಈ ಥರ ಎಲ್ಲ ನೀವೇನಾದರೂ ಪೋಸ್ಟ್ಪೋನ್ ಮಾಡ್ತಿದ್ರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ರೆಡಿ ಅಂತ ಹೇಳಿ. ವಿತ್ ದ ರೈಟ್ನೆಸ್ ಯು ಆರ್ ರೆಡಿ. ಈ ಸಿಚುವೇಶನ್ ಇದಕ್ಕಿಂತ ಬೆಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಇದನ್ನು ಶುರು ಮಾಡೋದಕ್ಕೆ ಸ್ಟಾರ್ಟ್ ಆ್ಯಂಡ್ ದೆನ್ ಬಿಲ್ಡ್ ಅಂತ ಹೇಳ್ತಾ ಇರೋದು. ಎಲ್ಲಿಂದನೋ ಎಲ್ಲೋ ಒಂದು ಕಡೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಆ ಸ್ಟಾರ್ಟ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋಗ್ಬೋದು. ನಾವು ಮನೆ ಕಟ್ಟೋದಕ್ಕೆ ಇಡೀ ಮನೇನ ತಂದಿಡೋದಿಲ್ಲ. ಒಂದು ಕಲ್ಲು, ಒಂದು ಇಟ್ಟಿಗೆ, ಒಂದು ಸಿಮೆಂಟು, ಒಂದು ಸ್ಟೆಪ್ ಅಟ್ ಅ ಟೈಮ್, ಒನ್ ಡೇ ಅಟ್ ಅ ಟೈಮ್ ಕಟ್ಟೋದು. ಎಲ್ಲೋ ಒಂದು ಕಡೆ ನಾವು ಶುರು ಮಾಡಬೇಕಾಗತ್ತೆ. ಯಾರಾದರೂ ಏನಾದರೂ ಶುರು ಮಾಡೋದಕ್ಕೆ ಅಥವಾ ಏನಾದರೂ ಮಾಡೋದಕ್ಕೆ ತುಂಬ ಪೋಸ್ಟ್ಪೋನ್ ಮಾಡ್ತಿದ್ರೆ, ಇಟ್ ಇಸ್ ಟೈಮ್, ಯು ಆರ್ ರೆಡಿ ಅಂತ ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ follow your intuition, follow your guidance. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ಗಣೇಶ ಎನರ್ಜಿ ನಿಮ್ಮ ಅಬ್ಸ್ಟಕಲ್ಸ್ನ ರಿಲೀಸ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಈ ವಾರ. ನಿಮಗೆ ಬೇಕಾಗಿರೋಂಥ ಗೈಡೆನ್ಸ್, ಇನ್ಫಾರ್ಮೇಷನ್, ವಿ ಹ್ಯಾವ್ ಕಾನ್ಷಿಯಸ್ನೆಸ್. ಲೈಕ್ ಈ ಕಾರ್ಡಲ್ಲಿ ಅವೇರ್ನೆಸ್ ಇದೆ, ಈ ಕಾರ್ಡಲ್ಲಿ ಕಾನ್ಷಿಯಸ್ನೆಸ್ ಇದೆ. ಇಟ್ಸ್ ಲೈಕ್ ಯು ಆರ್ ವೆರಿ 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 ಮಚ್ ಗೈಡೆಡ್ ಈ ವಾರ. ಗ್ರೂಪ್ ನಂಬರ್ 2 ಆ ಗೈಡೆನ್ಸ್ನ ನಾವು ನೋಡಬೇಕಂತಂದರೆ ನಾವು ಆದಷ್ಟು ರಿಲ್ಯಾಕ್ಸ್ಡ್ ಆಗಿರಬೇಕು. ಆ ಗೈಡೆನ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ನೋಟಿಸ್ ಮಾಡಬೇಕಂತಂದರೆ ನಮಗೆ ಅವೇರ್ನೆಸ್ ಇರಬೇಕಲ್ಲ. ನಮ್ಮ ಪಾಡಿಗೆ ನಮ್ಮ ಮೈಂಡಲ್ಲಿ ನಾವೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡಿದ್ದಾಗ ನಮಗೆ ಬರುವಂಥ ಗೈಡೆನ್ಸ್ನ ನಾವು ಅಷ್ಟು ಗಮನ ಕೊಟ್ಟಿರೋದಿಲ್ಲ. ಸೊ ನಿಮ್ಮ ಗಮನ ಈ ವಾರ ಲೈಕ್ ಹೈಟಂಡ್ ಅವೇರ್ನೆಸ್ಸಲ್ಲಿದ್ದಾಗ ಸ್ವಲ್ಪ ಮೆಡಿಟೇಟ್ ಮಾಡಿ, ಆದಷ್ಟು ಆರಾಮಾಗಿರಿ. ನಿಮ್ಮ ನಂಬಿಕೆನ ಬೆಳೆಸ್ಕೊಳ್ಳಿ ಯೂನಿವರ್ಸ್ ಮೇಲೆ ಅಥವಾ ನಿಮ್ಮ ಮೇಲೆ, ಅಥವಾ ನಿಮ್ಮ ಇನ್ನರ್ ಗೈಡೆನ್ಸ್ ಮೇಲೆ, ನಿಮ್ಮ ಇಂಟ್ಯೂಷನ್ ಮೇಲೆ. ಸೊ ಈ ವಾರ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಂಟ್ಯೂಷನ್ನು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೈಂಡನ್ನು ಆದಷ್ಟು ಶಾಂತವಾಗಿಟ್ಕೊಳ್ಳೋದು, ಆದಷ್ಟು ನಿಮ್ಮ ನಂಬಿಕೆನ ಯೂನಿವರ್ಸ್ ಮೇಲೆ ಹಾಕೋದು. ಲೈಕ್ ಐ ಬಿಲೀವ್ ಇನ್ ದ ಯೂನಿವರ್ಸ್, ಐ ಬಿಲೀವ್ ಇನ್ ಮೈ ಗೈಡೆನ್ಸ್, ಐ ಬಿಲೀವ್ ಇನ್ ಮೈ ಇನ್ನರ್ ವಿಸ್ಡಮ್, ಐ ಬಿಲೀವ್ ಇನ್ ಮೈ ಇಂಟ್ಯೂಷನ್. ಯಾಕೆಂದರೆ ಈ ವಾರ ನಿಮ್ಮನ್ನು ಇದೇ ಮುಂದಕ್ಕೆ ತೊಗೊಂಡು ಹೋಗ್ತಾ ಇರೋದು ಸೇಫಾಗಿ. ಆ್ಯಂಡ್ ದೆನ್ ವಿ ಹ್ಯಾವ್ ಫ್ಲವರಿಂಗ್. ಇಲ್ಲೆಲ್ಲ ಸ್ವಲ್ಪ ಇಕ್ಕಟ್ಟಾದಂಥ ಎನರ್ಜಿ. ಲೈಕ್ ಐ ಫೆಲ್ಟ್ ವೆರಿ ರೆಸ್ಟ್ರಿಕ್ಟೆಡ್ ಇದುವರೆಗೂ ನಿಮ್ಮ ರೀಡಿಂಗಲ್ಲಿ. ಬಟ್ ಇವಾಗ ವಿ ಹ್ಯಾವ್ ಫ್ಲವರಿಂಗ್. ಸೊ ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ, ಯಾವುದೇ ರೆಸ್ಟ್ರಿಕ್ಟೆಡ್ ಪರಿಸ್ಥಿತಿಯಿಂದ ನಾವು ವಿ ಆರ್ ರೆಡಿ, ವಿ ಆರ್ ಓಪನ್. ರಿಸೀವ್ ಮಾಡೋದಕ್ಕೆ ವಿ ಆರ್ ಓಪನ್. ನಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇದೆ, ನಮ್ಮ ಗೈಡೆನ್ಸ್ ಅರ್ಥ ಆಗ್ತಾ ಇದೆ, ಮುಂದೆ ಹೋಗೋದಕ್ಕೆ ಬೇಕಾಗಿರೋಂಥ ಅಬ್ಸ್ಟಕಲ್ಸ್ನ ರಿಮೂವ್ ಮಾಡ್ತಾ ಇರೋದು. ಸೊ ಬೇಸಿಕ್ಲಿ ನೆಕ್ಸ್ಟ್ 7 ಡೇಸಲ್ಲಿ ಗ್ರೂಪ್ ನಂಬರ್ 2 ಯು ವಿಲ್ ಎಕ್ಸ್ಪೀರಿಯನ್ಸ್ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು ಮತ್ತು ಗೈಡೆನ್ಸ್ ಬರ್ತಾ ಇರೋವಂಥದ್ದು. ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರೋವಂಥದ್ದು. ನೀವು ಎಸ್ಪೆಷಲಿ ಬೇಜಾರಾಗಿದ್ದಾಗ ನಿಮ್ಮನ್ನ ಮೋಟಿವೇಟ್ ಮಾಡ್ತಾ ಇರೋವಂಥದ್ದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಎಕ್ಸಾಷನ್ ಲಾಸ್ಟ್ ಕಾರ್ಡು. ಮೇ ಬಿ ಯು ಆರ್ ಟಯರ್ಡ್ ಯಾವುದೋ ಒಂದು ವಿಚಾರದ ಬಗ್ಗೆ, ಯು ಅಥವಾ ಫಿಸಿಕಲ್ ಟಯರ್ಡ್ನೆಸ್ ಇರ್ಬೋದು. ಸಮಥಿಂಗ್ ದಟ್ ಈಸ್ ಡಿಸ್ಟರ್ಬಿಂಗ್ ಯು, ಬಾದರಿಂಗ್ ಯು, ನಿಮ್ಮ ಕಂಟ್ರೋಲಲ್ಲಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಸಮ್ ಕೈಂಡ್ ಆಫ್ ಫಿಯರ್, ಫ್ರಸ್ಟ್ರೇಷನ್, ಅನಾಯನ್ಸ್ ಅಥವಾ ಯಾವುದೋ ಒಂದು ಪರಿಸ್ಥಿತಿ ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇರೋವಂಥ ಪರಿಸ್ಥಿತಿಯಿಂದ ಬೇಕಾಗಿರುವಂಥ ಗೈಡೆನ್ಸ್ ಸಿಗ್ತಾ ಇರೋದು. ಯು ಫೀಲ್ ಲೈಕ್ ಬ್ಯಾಕ್ ಇನ್ ಕಂಟ್ರೋಲ್. ಗ್ರೂಪ್ ನಂಬರ್ 1ಗೂ ಇದೇ ಥರ ಬಂತು. ರೀಡಿಂಗ್ ಎಂಡ್ ಆಗಬೇಕಾದ್ರೆ ಲೈಕ್ ಐ ಆಮ್ ಬ್ಯಾಕ್, ಮೈ ಎನರ್ಜಿ ಇಸ್ ಬ್ಯಾಕ್ ಅನ್ನೋ ಥರ ಫೀಲಿಂಗು. ನಿಮ್ಮ ಫೈನಲ್ ಕಾರ್ಡು ಕೂಡ ಐ ಆಮ್ ಇನ್ ಕಂಟ್ರೋಲ್, ಐ ಆಮ್ ಇನ್ ಚಾರ್ಜ್ ಆಫ್ ಮೈ ಲೈಫ್ ಅನ್ನೋ ಥರ ಫೈನಲಿ ಕೆಸರಲ್ಲಿ ಸಿಗಾಕೊಂಡಿರೋಂಥ ಆನೆ ಆ ಡ್ರೈ ಲ್ಯಾಂಡಿಗೆ ಮೂವ್ ಆದಾಗ ಇಟ್ ಈಸ್ ಸೋ ಹ್ಯಾಪಿ. ಗರ್ಜಿಸ್ಕೊಂಡು ಖುಷಿನಲ್ಲಿ ಅದ್ರ ಫ್ಯಾಮಿಲಿ ಎಲ್ಲಿದೆ ಅಂತ ಹುಡ್ಕೊಂಡು ಓಡ್ತಾ ಇರೋ ಥರ, ಮತ್ತೆ ಆ ಫ್ರೀಡಮ್ ಸಿಕ್ಕಿರೋ ಥರ, ಲೈಕ್ ಮತ್ತೆ ಆ ಹುಮ್ಮಸ್ಸು, ಉತ್ಸಾಹ ಸಿಕ್ಕಿರೋ ಥರ, ಐ ಆಮ್ ಫ್ರೀ ಅನ್ನೋ ಥರ. ಸೊ ದ್ಯಾಟ್ ಈಸ್ ಹೌ ಐ ಫೀಲ್ ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ. ಲೈಕ್ ಯು ಫೀಲ್ ರಿಯಲಿ ಫ್ರೀ
ಆ, ಈ ಈ ಪರ್ ಈ ಕ ಈ ಪರ್ಟಿಕ್ಯುಲರ್ ಆಗಿ ಈ ಸಿಚುವೇಶನಿಂದ ಅಥವಾ ಯು ವಿಲ್ ಬಿ ಫೀಲಿಂಗ್ ರಿಯಲಿ ರಿಲ್ಯಾಕ್ಸ್ಡ್. ಅಷ್ಟೊಂದು ನಿಮಗೆ ಇರಿಟೇಟ್ ಆಗ್ತಾ ಇದ್ದಂಥ ವಿಚಾರ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಏನಾದರೂ ಮನೆಯಲ್ಲಿ ತೊಂದರೆ ಆದರೆ ಅದು ಸಮಾಧಾನ ಆಗಿರುತ್ತೆ. ಆ್ಯಂಡ್ ದ ಬಾಟಮ್ ಆಫ್ ದ ಕಾರ್ಡ್, ಯು ಆರ್ ಇನ್ ಪೀಸ್. ಓಕೆ, ಸೊ ನಿಮ್ಮನ್ನು ನೀವು ನಿಮ್ಮ ಒಳಗಡೆ ನೀವು ಹೋಗಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರೋದು. ಆ್ಯಂಡ್ ದೆನ್ ಯು ಫೀಲ್ ಲೈಕ್ ಯಾ ಐ ಆಮ್ ಇನ್ ಕಂಟ್ರೋಲ್ ನಾವು. ನಾನು ಹೆದರ್ಕೊಳ್ತಾ ಇರೋವಂಥ ಪರಿಸ್ಥಿತಿ ಆ್ಯಕ್ಚುಲಿ ಅಂಥ ಒಂದು ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ನನ್ನ ಕೈಲಿ ಇದು ಮಾಡೋದಕ್ಕೆ ಸಾಧ್ಯ ಅಂತ ಬೇಕಾಗಿರೋವಂಥ ಇನ್ಸ್ಪಿರೇಷನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತರ್ತಾ ಇರೋದು. ನೆಕ್ಸ್ಟ್ 7 ಡೇಸಲ್ಲಿ ಗ್ರೂಪ್ ನಂಬರ್ 2, ಅದು ನಿಮ್ಮ ಎನರ್ಜೀಸ್. ನೆಕ್ಸ್ಟ್ 7 ಡೇಸ್ಗೆ ಯು ವಿಲ್ ಫೀಲ್ ಇನ್ ಕಂಟ್ರೋಲ್, ಯು ವಿಲ್ ಫೀಲ್ ಇನ್ ಚಾರ್ಜ್. ನೆಕ್ಸ್ಟ್ ವೀಕೆಂಡ್ ಆಗೋಷ್ಟರಲ್ಲಿ ಬಟ್ ನಾವು ರೀಡಿಂಗ್ ಶುರು ಮಾಡಿದಾಗ ಹೇಳ್ದಂಗೆ ಗಿವ್ ವಿಂಗ್ಸ್ ಟು ಯುವರ್ ಡ್ರೀಮ್ಸ್. ಆದಷ್ಟು ಸಮಾಧಾನವಾಗಿರಿ, ಆದಷ್ಟು ಆರಾಮಾಗಿರಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ನೆರಳಾಗಿ ನಿಮ್ಮ ಜೊತೆನೇ ಸದಾಕಾಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಲೀವ್ ದ್ಯಾಟ್ ಆ್ಯಂಡ್ ರಿಸೀವ್ ಅವರ ಗೈಡೆನ್ಸ್ನ, ಅವರ ಮೆಸೇಜಸ್ನ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ಇನ್ಸ್ಪಿರೇಷನಲ್ ವೀಕ್. ನೀವು ಆದಷ್ಟು ಆರಾಮಾಗಿದ್ದಷ್ಟು, ಆದಷ್ಟು ಪೇಷಂಟಾಗಿದ್ದಷ್ಟು, ಆದಷ್ಟು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನ, ನಿಮ್ಮ ಯೂನಿವರ್ಸ್ನ ಅಥವಾ ನಿಮ್ಮ ಇನ್ನರ್ ವಿಸ್ಡಮ್ನ ನಮ್ದಷ್ಟು, ಆದಷ್ಟು ಪೇಷಂಟಾಗಿದ್ದಷ್ಟು ದಿಸ್ ವೀಕ್ ಈಸ್ ಗೋಯಿಂಗ್ ಟು ಬಿ ಅ ಬ್ಯೂಟಿಫುಲ್ ವೀಕ್. ಆಲ್ ರೈಟ್, ಸೊ ಅದು ನಿಮ್ಮ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ಐ ಆಮ್ ಇನ್ ಕಂಟ್ರೋಲ್, ಐ ಆಮ್ ಇನ್ ಚಾರ್ಜ್. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಐ ಗಿವ್ ವಿಂಗ್ಸ್ ಟು ಮೈ ಡ್ರೀಮ್ಸ್. ಓಕೆ, ಸೊ ಅದು ಇಂಪಾರ್ಟೆಂಟ್ ಆಗಿರೋಂಥ ಅಫರ್ಮೇಷನ್ ನಿಮಗೆ ಈ ವಾರದಲ್ಲಿ. ಟೇಕ್ ಕೇರ್. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ. ಓ ಮೈ ಗಾಡ್, ಐ ಫಾರ್ಗಾಟ್ ಮೈ ಲೈನ್. ಸೂಪರಾಗಿ ಊಟ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.